ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ವಾಕ್ಯದ ಭಾಗಕ್ಕೆ ಹೋಗುವಾಗ ದೇವರು ತಾನೇ ತನ್ನ ನಾಮನ ಮೇಲ್ಪಡಿಸಿಕೊಳ್ಳಲಿ. ವಾಕ್ಯದ ಭಾಗಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಪರಲೋಕದ ತಂದೆಯೇ, ಪ್ರಭು, ರಕ್ಷಕರು, ಒಡೆಯನು, ದೇವರು ಆಗಿರತಕ್ಕಂಥ ಯೇಸುಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯ ಸ್ವಾಮಿ ಇವತ್ತಿನ ಒಂದು ವಚನದ ಭಾಗವನ್ನು ಕೊಡುವಾಗ ನಿನ್ನ ನಾಮ ಮಹಿಮೆಯಾಗಲಿ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಲ್ಲದೆ ಬರಲಿ ಸ್ವಾಮಿ. ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬೇಡಿ ಬಂದ ತಂದೆ, ಆಮೆನ್, ಆಮೆನ್. ಇವತ್ತು ಪ್ರಿಯರೇ, ನಾವು ಪರಲೋಕ ರಾಜ್ಯದಲ್ಲಿ ಬಿತ್ತುವವನ ಒಂದು ಕಥೆನ ಕೇಳೋಣ. ಸಾಮ್ಯ ಅಂದರೆ ಒಂದು ಕತೆ ಉಳಿತಾ. ಈಗ ಒಬ್ಬ ರೈತ ಭೂಮಿಯನ್ನು ಬಿತ್ತಿ ಫಲವನ್ನು ತೆಗಿಬೇಕಿದ್ರೆ ತಾಳ್ಮೆಯಿಂದ ಕಾಯ್ತಾನೆ. ನಿಜ ಅಲ್ವಾ? ಬೀಜ ಬಿತ್ತಿದ ತಕ್ಷಣ ಫಲ ಕೊಡ್ತಾರ? ಇವತ್ತು ಏನಾಗಿದೆ, ಜನಗಳಿಗೆ ಫಾಸ್ಟ್ ಫುಡ್. ಈಗ ಹಾಕಿದ ತಕ್ಷಣ ಬಂದುಬಿಡ್ಬೇಕು. ಮೊದಲೆಲ್ಲ ಭತ್ತ ನಮ್ಮೂರಲ್ಲಿ ನೆಟ್ಟರೆ 6 ತಿಂಗಳಾದರೂ ಬೇಕಾಗಿತ್ತು ಫಸಲು ಬರೋಕ್ಕೆ. ಈಗ ಏನಾಗಿದೆ ಗೊತ್ತಾ, 3 ತಿಂಗಳಿಗೆ ಫಸಲು ಬರೋ ಮಾಡಿಬಿಟ್ಟಿದ್ದಾರೆ. ಹೆಂಗಾಗಿದೆ ಪರಿಸ್ಥಿತಿ, ಆ ಮಂಗಳೂರು ಸೌತೆಕಾಯಿ ಗಿಡ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಬರೀ 20 ದಿವಸಕ್ಕೇ ಸೌತೆಕಾಯಿ ಬಂದ್ಬಿಡ್ತು. ನಮ್ಮಲ್ಲಿ ಕನಿಷ್ಠ ಪಕ್ಷ 3 ತಿಂಗಳು ಆಗದ್ರೆ ಸೌತೆಕಾಯಿ ಬಿಡೋದಿಲ್ಲ. ಯಾಕೆ ನಮ್ಮ ಹಳ್ಳಿಗಳಲ್ಲಿ ಸಗಣಿ ಗೊಬ್ಬರ ಹಾಕಿ ಎಲ್ಲ ಮಾಡ್ತೀವಲ್ಲ, ಈಗ ಏನಾಗುತ್ತೆ ಎಲ್ಲ ಹೈಬ್ರಿಡ್ ಬಂದ್ಬಿಟ್ಟು. ಮೊದಲೆಲ್ಲ ತೆಂಗಿನಕಾಯಿ ಮರ ಅಷ್ಟೇ ಎತ್ತರಕ್ಕಿತ್ತು, ಅದ್ರ ನೀರು ಕುಡಿಯೋಕೆ ಚೆನ್ನಾಗಿತ್ತು. ಈಗ ಹಂಗಲ್ಲ, ಕೈಯಲ್ಲೇ ಕುಯ್ದು ಬಿಡ್ಬೋದು. ಅಷ್ಟರ ಮಟ್ಟಿಗೆ ಮಕ್ಕಳೇ ಕಿತ್ಕೋಬೋದು, ಆ ಲೆವೆಲಿಗೆ ಬಂದ್ಬಿಡ್ತಾರೆ. ಏನಾಗಿದೆ ಗೊತ್ತಾ, ಎಲ್ಲದರಲ್ಲೂ ಕೂಡ ಆ ಒಂದು ಸೃಷ್ಟಿನ ನಾಶ ಮಾಡ್ತಿದ್ದಾರೆ ಪ್ರಿಯರೇ. ನಾಶ ಮಾಡಿ ಏನು ಮಾಡಿದೆ ಗೊತ್ತಾ, ಮೊದಲು ಟೇಸ್ಟ್ ಇಲ್ಲ. ಈಗ ಕಲ್ಲಂಗಡಿ ಹಣ್ಣು, ಹಳೆಯ ಕಾಲದ ಕಲ್ಲಂಗಡಿ ಗುಂಡು ಗುಂಡುಗಿತ್ತ ಈಗ ಕಾಣ್ತಾ ಇದೆಯಾ? ಈಗ ಕನಸಲ್ಲೂ ಕಾಣೋದಿಲ್ಲ. ಈ ಮಕ್ಕಳಿಗೆ ಕಲ್ಲಂಗಡಿ ಹಣ್ಣು ಹಳೇದು ಗೊತ್ತೇ ಇಲ್ಲ. ಆ ಥರದಲ್ಲಿ ಎಲ್ಲಾದರೂ ಟೇಸ್ಟ್ ಫಾಸ್ಟ್ ಫುಡ್ ಇದಾಗ್ಬಿಟ್ಟಿದೆ. ಆದರೆ ನಿಜವಾದಂಥ ರೈತ ನಿಜವಾಗಿ ದೇವರು ಕೊಟ್ಟ ಸಮಯ ಪ್ರಕಾರ ತೆಗೆಯೋದಾದರೆ ಉತ್ತಮವಾದ ಬೆಳೆಯನ್ನು ನಾವು ಕೊಯ್ಬೋದು. ಈಗ ರೈತರ ಕಥೆ ಅಲ್ಲಿ. ಇವತ್ತು ನಾವು ಬಿತ್ತುವವನ ಕಥೆಯ ಮೂಲಕ ದೇವರ ನಾಮವನ್ನು ನಾವು ಮಹಿಮೆಪಡಿಸೋಣ ಪ್ರಿಯರೇ. ಇದು ಯೇಸು ಸ್ವಾಮಿ ಪ್ರಿಯರೇ. ಯಾರ ಜೊತೆ ಮಾತಾಡಬೇಕಿದ್ರು ಕೂಡ, ಯಾರ ಜೊತೆ ಉಪದೇಶ ಮಾಡಬೇಕಿದ್ರು ಒಂದು ಕಥೆಯನ್ನು ಹೇಳಿ ಮಾತಾಡ್ತಿದ್ರು. ಯಾಕೆಂದರೆ ಹಳ್ಳಿ ಜನಗಳಿಗೆ ಅರ್ಥ ಆಗೋದಿಲ್ಲ ಅಂತಲೋ, ಅಥವಾ ಸಿಟಿ ಜನಗಳಿಗೆ ಅರ್ಥ ಆಗೋದಿಲ್ಲ, ಅಲ್ಲ ಬಂದಿದ್ದ ಜನಗಳಿಗೆ ಅರ್ಥ ಆಗೋದಿಲ್ಲ ಅಂತಲೋ ಗೊತ್ತಿಲ್ಲ. ಒಟ್ಟಾರೆ ಅವರು ಕಥೆಗಳು ಇಲ್ಲದೇ ಹೇಳ್ತಾ ಇರಲಿಲ್ಲ. ಮತ್ತಾಯ 13ನೇ ಅಧ್ಯಾಯ, ಮತ್ತಾಯ 25ನೇ ಅಧ್ಯಾಯ, ಇದೆಲ್ಲ ಒಂದೊಂದು ಕಥೆಗಳ ಮೂಲಕ ಪರಲೋಕ ರಾಜ್ಯ ಮತ್ತು ಭೂಲೋಕ ರಾಜ್ಯವನ್ನು ಹೋಲಿಸಿ ಹೇಳಿದ್ದಾರೆ. ಅಲ್ಲಲ್ಲಿಯ ಭೂಲೋಕ ರಾಜ್ಯ ಪರಲೋಕ ರಾಜ್ಯ ಹೋಲಿಸಿ ಹೇಳಿದ್ದಾರೆ ಬೇರೆ. ಇವತ್ತು ನಾವು ಏನಾದರೂ ವಾಕ್ಯ ಕೊಡುವಾಗ ನಮ್ಮ ಕಾನ್ಫರೆನ್ಸಲ್ಲಿ ನೀವು ನೋಡಿರ್ಬೋದು, ಮೊದಲು ಒಂದು ಉದಾಹರಣೆ ಕೊಟ್ಟರೆ ಸಾಕು. ಅಂಕಲ್ ಉದಾಹರಣೆಗಳ ಕೊಡಬೇಡಿ, ಹಂಗೇನೆ ವಾಕ್ಯ ಕೊಟ್ಕೊಂಡು ಹೋಗಿದ್ದು ಹೇಳೋರು. ಯಾಕೆ ಅವರೆಲ್ಲ ಬುದ್ಧಿವಂತರು. ಪಾಪ ಹಳ್ಳಿಯವ್ರಿಗೆ ಏನು ಮಾಡೋಕ್ಕಾಗ್ತದೆ. ನಾನು ಕೇವರು ಮಾಡ್ತಾ ಇರಲಿಲ್ಲ. ಕಥೆಗಳನ್ನು ಹೇಳಿ ನಾವು, ಅದು ಕಟ್ಟುಕಥೆನೇ, ಕಥೆಗಳನ್ನು ಹೇಳಿ ನಾವು ಏನು ಮಾಡಬೇಕು ಗೊತ್ತಾ, ನಾವು ಜನಗಳಿಗೆ ಅರ್ಥ ಆಗೋಂಗೆ ವಿವರಿಸ್ಬೇಕು. ಹಾಗೆಯೇ ಸ್ವಾಮಿ ಏನು ಮಾಡ್ತಾ ಗೊತ್ತಾ, ಈ ಬಿತ್ತುವವನ ಒಂದು ಕಥೆ ಹೇಳ್ತಾನೆ. ಈ ಬಿತ್ತುವವನು ಯಾವ ಥರ ಬಿತ್ತದ, ಯಾವ ಥರ ಫಲ ಬಂತು, ಯಾವ ಥರ ಫಲಗಳು ಹಾಳಾಯಿತು ಅಂತ ಹೇಳೋದ್ರ ಬಗ್ಗೆ ನಾವು ಇಲ್ಲಿ ನೋಡೋಣ ಬೇರೆ. ಅಲ್ಲಯ್ಯ, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಮತ್ತಾಯ 13ನೇ ಅಧ್ಯಾಯ 1ರಿಂದ ಓದ್ಯಪ್ಪ, ಜೋರಾಗಿ ಓದಬೇಕು. ಆ ದಿವಸದಲ್ಲಿ ಯೇಸು ಮನೆಯಿಂದ ಹೊರಟು ಸಮುದ್ರದ ತಟದಲ್ಲಿ ಕೂತುಕೊಂಡನು. ಬಹಳ ಜನರು ಆತನ ಬಳಿಗೆ ಕೂಡಿ ಬಂದದ್ದರಿಂದ ಆತನ ದೋಣಿ ಹತ್ತಿ ಕೂತುಕೊಂಡನು. ಆ ಜನರೆಲ್ಲರೂ ದಡದಲ್ಲಿ ನಿಂತಿದ್ದರು. ಜನರೆಲ್ಲರೂ ವಾಕ್ಯ ಕೆಳಗೆ ಜನರಲ್ಲಿ ನಿಂತಿದ್ದರು, ದಡದಲ್ಲಿ ನಿಂತಿದ್ದರು. ಆಗ ಅವನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು. ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು, ಅದರಲ್ಲಿ ಇದು ಒಂದು. ಹೇಗೆಂದರೆ, ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಕೇಳಿರಿ. ಈಗ ಇಲ್ಲಿಂದ ಕತೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಬೈಬಲ್ನಲ್ಲಿ ಯಾವಾಗ ಕೆಂಪು ಅಕ್ಷರದಲ್ಲಿ ಕಾಣ್ತದೆ, ಏನು ಮಾಡೋಕ್ಕಾಗಲ್ಲ. ರೋಡ್ ಸೈಡ್ ಚರ್ಚ್ ಆದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಈ ಕೇಳಿದ್ರೆ ನೋಡಿ, ಕೆಂಪು ಅಕ್ಷರಗಳು ಇದೆಲ್ಲ ಯೇಸು ಸ್ವಾಮಿನ ಸ್ವಂತ ಬಾಯಿಂದ ಮಾತಾಡೋದು. ತಗೊಳ್ಳಿ, ಕೇಳಿರಿ. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜಗಳು ದಾರಿಯ ಮೊಗ್ಗದಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯಲ್ಲಿ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಾಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಮಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜಗಳು ಮುಳ್ಳು ಗಿಡಗಳಲ್ಲಿ ಬಿದ್ದವು. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಒಳ್ಳೆ ನೆಲದಲ್ಲಿ ಬಿದ್ದು 100ರಷ್ಟು ಮೇಲಕ್ಕೆ
ಕೆಲವು ಬೀಜಗಳು ಮುಳ್ಳು ಗಿಡಗಳಲ್ಲಿ ಬಿದ್ದವು. ಹ. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಒಣಗಿಸಿಬಿಟ್ಟವು. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. ಕಿವಿ ಉಳ್ಳವನು ಕೇಳಲಿ ಅಂತ. ಯಾರಿಗೆಲ್ಲ ಕಿವಿ ಇದೆ ಈಗ? ಕಿವಿ ಉಳ್ಳವನು ಕೇಳಲಿ. ಈಗ ಈ ಕಥೆನ ನೀವು ಓದಿದ್ರಲ್ಲ, ಈ ಕಥೆಯಲ್ಲಿ 4 ಭಾಗ ಬರ್ತದೆ. ಬಿತ್ತುವವನು ಬಿತ್ತದಕ್ಕೆ ಹೋಗ್ತಾನೆ. ಒಂದನೇದಾಗಿ ಬಿತ್ತಲಿಕ್ಕೆ ಅದು ಹೋಗುವಾಗ ದಾರಿ ಮಗ್ಗಲಲ್ಲಿ ಕೆಲವೊಂದು ಬೀಜಗಳು ಬಿದ್ದುಬಿಟ್ಟು, ಕೆಲವೊಂದು ಬೀಜಗಳು ಏನಾಯಿತು, ಇಲ್ಲ ಕಲ್ಲು ಬಂಡೆಗಳ ಮೇಲೆ ಬೀಳ್ತು. ಕೆಲವೊಂದು ಬೀಜಗಳು ಮುಳ್ಳುಗಿಡಗಳ ಮೇಲೆ, ಕೆಲವೊಂದು ಬೀಜಗಳು ಉತ್ತಮವಾದಂಥ ಫಲ ಕೊಡೋ ಜಾಗದಲ್ಲಿ ಬೀಳ್ತು. 4 ಕಡೆನೂ ಬೀಜ ಮೊಳಕೆ ಹೊಡೆದು ಚಿಗುರು ಬಂದಿದೆ. ಬಟ್ ಆದರೆ ನಿಂತಂಥ ಬೀಜ ಯಾವುದು ಗೊತ್ತಾ? ಒಳ್ಳೆಯ ನೆಲದಲ್ಲಿ ಮಾತ್ರ ಬೀಜ ನಿಂತಿರೋದು. ಬಾಕಿ ಇರೋ ಕಡೆಯೆಲ್ಲ ಹಾಳಾಗೋಯ್ತು. ಹಾಗಾದರೆ ಪ್ರಿಯರೇ, ಇದಕ್ಕೆ ಇನ್ನೊಂದು ಭಾಗನ ಕೂಡ ಓದ್ಬಿಡೋಣ. ಅದಕ್ಕೆ ಯೇಸುಸ್ವಾಮಿ ಇದರ ಅರ್ಥ ಹೇಳ್ಕೊಡ್ತಾನೆ. ಮತ್ತಾಯ 18 ಓದಪ್ಪ. 18 ಈಗ ಅದರ ಅರ್ಥ. ಈಗ ಈ 4 ಬೀಜ ಏನಾಯಿತು ಅಂದರೆ ಇದ್ರ ಕಥೆ ಹೇಳ್ತಾರೆ. ಯಾಕೆ ಈ ಬಿತ್ತುವನ ಬಗ್ಗೆನೇ ಯಾಕೆ ಹೇಳೋದಿದ್ರೆ, ಬಿತ್ತುವನು ಒಬ್ಬ ಸುವಾರ್ತಿಕನಿಗೆ ಹೋಲಿಸ್ಬಿಟ್ಟು ಹೇಳ್ತಾರೆ. ಸುವಾರ್ತೆ ಸಾರವನು ಬೀಜ, ವಾಕ್ಯ ಅಂತ ಹೇಳಿದ ಬೀಜನ ಬಿತ್ತುವಾಗ ಕರೆಕ್ಟಾಗಿರ್ತಕ್ಕಂಥ ವ್ಯಕ್ತಿಗೆ, ಕರೆಕ್ಟಾಗಿರ್ತಕ್ಕಂಥ ಸ್ಥಳದಲ್ಲಿ, ಕರೆಕ್ಟಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಿತ್ತಿದ್ರೆ ಫಲ ಕೊಟ್ಟೆ ಕೊಡ್ತಂತ ಹೇಳಿದ್ರೆ ಸಾಕ್ಷಿ ಅಷ್ಟೇ. ಅದಕ್ಕೋಸ್ಕರ ಸಾಕ್ಷಿ ಅಷ್ಟೇ. ಇದು ಬೀಜನ ಉದಾಹರಣೆ ತಗೊಂಡಿದ್ದಾರೆ, ಬಿತ್ತುವವನ ಉದಾಹರಣೆ ತಗೊಂಡಿದ್ದಾರೆ. ಬಿತ್ತುವವನು ಸುವಾರ್ತಿಕ, ಬೀಜ ದೇವರ ವಾಕ್ಯ. ಒಳ್ಳೆಯ ಮಣ್ಣು ಯಾವುದು ಗೊತ್ತಾ? ನಮ್ಮ ಹೃದಯ. ಯಾವುದು? ನಮ್ಮ ಹೃದಯ. ಬೀಜ ದೇವ್ರ ವಾಕ್ಯ, ಬಿತ್ತೋನು ಸುವಾರ್ತಿಕ, ಫಲ ಕೊಡೋ ಜಾಗ ನಮ್ಮ ಹೃದಯ. ಹಾಗಾದರೆ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮಗೆ ಯಾರಿಗಾದರೂ ಒಬ್ಬರು ಸುವಾರ್ತೆ ಸಾರದೇನೆ ನೀವು ಇಲ್ಲಿಗೆ ಬಂದ್ರ? ಮೊದಲೇ ನಿಮ್ಗೆ ಹೆಸರು ಗೊತ್ತಿತ್ತಾ? ಮಾತಾಡಿ. ಇಲ್ಲ ತಾನೆ? ಯಾರೋ ಒಬ್ಬ ಬೀಜ ಬಿತ್ತಿರ್ತಾನೆ. ಆ ಬೀಜಕ್ಕೆ ನಿಮ್ಮ ಹೃದಯನ ಕೊಟ್ರಿ, ಅದಕ್ಕೋಸ್ಕರ ಫಲ ಕೊಡ್ತೀವಿ. ಎಲ್ಲರೂ ಅಸಲ ಮಿಶ್ರ ಇದ್ದರೆ ಗ್ಯಾರಂಟಿ ಅದು ಬಿದ್ದೋದಂತ ಬೀಜ ಆಗ್ತಿತ್ತು. ಇವತ್ತು ಚರ್ಚಿಗೆ ಬರೋದಕ್ಕಿಂತ ಜಾಸ್ತಿ ಅಮ್ಮ ಇಂಜಾರ್ದವರೇ ಜಾಸ್ತಿ ಇರೋದು. ಚರ್ಚಿಗೆ ಬಂದು ಕೂತ್ಕೊಳ್ಳೋದಕ್ಕಿಂತ ಅಮ್ಮ ಬಂದು ವಾಪಸ್ ಹೋಗಿರೋರು ಜಾಸ್ತಿ ಇರೋದು. ಯಾಕೆ? ಅವರಲ್ಲಿರ್ತಕ್ಕಂಥ ಆ ದೇವರ ವಾಕ್ಯ ಬೀಜ ಬಿದ್ದೋಗಿದೆ. ಅದಕ್ಕೆ ಅರ್ಥ ಹೇಳ್ತಾರೆ ನೋಡಿ. ಅದು 18 ಓದ್ಮಗ. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿ. ಅರ್ಥ ಈಗ ಆಗಲೇ ವಾಕ್ಯದ ಅರ್ಥ ಇದು. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಆ ಗದ್ದೆಯಲ್ಲಿ ಯಾವ ಥರ ಆಯಿತು ಅದೇ ಥರ ಈಗ ಪರಲೋಕ ರಾಜ್ಯದ ವಾಕ್ಯವೆಂಬಂಥ ಬೀಜವನ್ನು ತಿಳ್ಕೊಳ್ಳೋದಿದ್ರೆ ಸೈತಾನ ಬಂದು ತೆಗೆದು ಹಾಕುತ್ತಾನೆ. ತೆಗೆದುಹಾಕ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮೊದಲಾಗಿರುವವನು. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಇನ್ನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡೆದು ಬಿಡುತ್ತಾನೆ. ಬೇಗ ಇಲ್ಲಿ ಎರಡನೇ ಥರ ಬೀಜ ಯಾವುದು? ಬಂಡೆ ಮೇಲೆ ಬಿತ್ತಿರೋದು. ಜಾಸ್ತಿ ಬೇರು ಕೊಡೋಕಾಯ್ತಾ? ಕಲ್ಲೊಳಗಡೆ ಬೇರು ಕೊಡೋಕಾಯ್ತದ? ಕೆಲವು ಜನಕ್ಕೆ ನೀವು ಹೆಂಗೆ ಸೋತ್ತಾರೆ, ಬಂಡೆ ಥರ ಇರ್ತಾರೆ. ನಮ್ಗೆ ಯಾಕೆ ನಮ್ದನ್ನೆಲ್ಲ ಬಿಟ್ಟು ಬರೋಕ್ಕಾಯ್ತದ? ನಮ್ದು ಯಾಕೆ ಬರೀ ಬಂಡೆ ಥರ ಏನು ವಾಸೆ ಆಗ್ಬಿಡ್ತದ? ಬಂದರೆ ಬರೋದಕ್ಕಿಂತ ಮೊದಲೇನೆ ಬೇಡದರ ಮಾತಾಡೋದು. ನೆಕ್ಸ್ಟ್ ಇವನೇ ಬೀಜ ಬಿದ್ದ ಬಂಡೆ ನೆಲವಾಗಿರುವವನು. ಒಬ್ಬನು ವಾಕ್ಯವನ್ನು ಕೇಳಿದ್ದಾಗೂ ಪ್ರಪಂಚದ ಚಿಂತೆಯ ಐಶ್ವರ್ಯದಿಂದಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವು ಕೊಡದೇ ಇರುತ್ತದೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು. ಕೆಲವು ಜನಕ್ಕೆ ಏನು ಗೊತ್ತಾ? ಚರ್ಚಿಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ, ವಾಕ್ಯನ ತುಂಬ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ಅವರಿಗೆ ಯೇಸು ಬೇಕು, ಆದರೆ ಯೇಸು ವಾಕ್ಯ ಬೇಡ. ಯೇಸು ಮೇಲೆ ಪ್ರೀತಿ ಇದೆ, ಅದು ಯೇಸು ಹೇಳೋದೇ ನಡೆಯೋಕ್ಕಾಗೋದಿಲ್ಲ. ನನ್ನನ್ನು ನಾನು ಗೆಲ್ಲೋದೇ ನಿಜವಾದಂಥ ಮುಳ್ಳು. ಬೇರೆಯವ್ರ ಬಗ್ಗೆ ನಾವು ಭಾಳ ಮಾತಾಡ್ಬೋದು, ನನ್ನನ್ನು ನಾನು ಗೆಲ್ಲೋದೇ ದೊಡ್ಡ ಮುಳ್ಳು ಕಣವ. ನನ್ನನ್ನು ನಾನು ಗೆಲ್ತಾ ಇಲ್ಲ. ನನ್ನ ಅಹಂಕಾರ ಕಡಿಮೆ ಆಗೋದಿಲ್ಲ, ನನ್ನ ಹಣದಾಸೆ ಕಡಿಮೆ ಆಗೋದಿಲ್ಲ. ನಾನು ಲೋಕಕ್ಕೂ ಸೇರಿನಿ, ದೇವ ಲೋಕಕ್ಕೂ ಸೇರಿನಿ, ಭೂಲೋಕಕ್ಕೂ ಸೇರಿನಿ, ಲೋಕಕ್ಕೂ ಸೇರಿನೇ, ಪರಲೋಕಕ್ಕೂ ಸೇರಿನೇ ಅಂತ ನಾವಿದ್ದೀವಿ. ಕಾಂಪ್ರಮೈಸ್. ಅಲ್ಲೆಲ್ಲೂಯ್ಯ. ಇವನೇ ಮುಳ್ಳುಗಿಡದ ಮೇಲೆ ಬಿದ್ದಿರೋದು. ಇವತ್ತು ನಮ್ಮ ಹತ್ರ ಇರೋಂಥ ಮುಳ್ಳುಗಳು ಯಾವುದಲ್ಲ ಗೊತ್ತಾ? ಹಣದಾಸೆ, ಹೊಟ್ಟೆ ಕಿಚ್ಚು, ಜಗಳ ಅಲ್ವಾ?
ಇದೆಲ್ಲ ಏನಾಗ್ತದೆ ಅಂತೇಳಿ ನಮ್ಮನ್ನು ಮುಳ್ಳು ಗಿಡ ಇದೆಲ್ಲ ನಮ್ಮ ವಿರುದ್ಧ ಬರದ ಮುಳ್ಳುಗಳು. ಇನ್ನು ಬಾಕಿ ಮುಳ್ಳುಗಳು ಮತ್ತೆ ಹೇಳ್ತೀನಿ. ನೆಕ್ಸ್ಟ್, ಒಬ್ಬನು ವಾಕ್ಯವನ್ನು ಕೇಳಿ ತಿಳಿದುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವನು ಎಂದು ಹೇಳಿದನು. ಒಬ್ಬನಿಗೆ ವಾಕ್ಯವನ್ನು ಕೇಳಿ ಅವನು 100ರಷ್ಟಾಗಲಿ, ಒಂದು ಗದ್ದೆಯಲ್ಲಿ 100ರಷ್ಟು ತೆಗಿತಾನೆ, ಇನ್ನೊಂದು ಗದ್ದೆಯಲ್ಲಿ 60ರಷ್ಟು ತೆಗಿತಾನೆ, ಇನ್ನೊಂದು ಗದ್ದೆಯಲ್ಲಿ 30ರಷ್ಟು, ಸ್ವಲ್ಪನಾದರೂ ಫಲ ತೆಗೆದು ಪ್ರಯತ್ನ ಪಡ್ತಾನೆ. ಒಳ್ಳೆಯ ವ್ಯಕ್ತಿ. ಈಗ ಶೋಭಕ್ಕೆ ನಾನು ಮಾಡಿದೆಪ್ಪ, ಮೂಗುರಮ್ಮನೆ ಸೋತ ಸರ್ದೆ, ನಿಮ್ಮ ಕೈದು ರಾಜ ಮಟ್ಟಿಗೆ 100ಕ್ಕೆ 100 ಫಲ ತೆಗೆದುಬಿಟ್ಟೆ ನಾನು. ಶೋಭಕ ಇನ್ನೂ 60%ಅಲ್ಲೇ ಇದ್ದಾರೆ. ಯಾಕೆ? ಪ್ರಪಂಚ ಚಿಂತೆ. ಯಾವ ಚಿಂತೆ? ಚಿಂತೆ. ಗಂಡ ಮಗ. ಮೂಗುರಮ್ಮ 70%. ಇದು 30% ಏನಾಯಿತು? ನನ್ನ ಮೊಮ್ಮಗ, ನನ್ನ ಮೊಮ್ಮಕ್ಕಳು, ನಮ್ಮ ಆಸ್ತಿ, ನಮ್ಮ ಭೂಮಿ, ಉದಾಹರಣೆಗಳದು. ಇದೇನಾಗ್ತದೆ ಗೊತ್ತಾ? ಒಟ್ಟಾರೆ ನೀವು ಫಲ ಕೊಡ್ತಾ ಇದ್ದೀರಾ. ನಮ್ಮ ದೇವರಿಗೆ ಬೇಕಾಗಿರೋದು 30ರಷ್ಟಾದರೂ ಫಲ ಕೊಡಬೇಕು, 60ರಷ್ಟಾದರೂ ಫಲ ಕೊಡಬೇಕು. 100ಕ್ಕೆ 100 ಕೊಟ್ಬಿಟ್ರೆ ಗ್ರೇಟು. ಹಾಗೆ ಇದು ಒಳ್ಳೆಯ ನೆಲದ ಮೇಲೆ ಬಿದ್ದಂಥ ಬೀಜ. ಆಗ ನಮಗೆ ಒಳ್ಳೆಯ ಹೃದಯ ಇದ್ದರೆ ದೇವರಲ್ಲಿ ಫಲ ಕೊಡ್ತಾರೆ ಅಂತೇಳಿ ನಮಗೆ ಅರ್ಥ. ಹಾಗಾದರೆ ಪ್ರಿಯರೇ, ಇದರಲ್ಲಿ ಇನ್ನು ಸ್ವಲ್ಪ ಗೂಢಾರ್ಥಗಳನ್ನ ನಾವು ತಿಳಿಯೋಣ. ಯಾವುದನ್ನ? ಗೂಢಾರ್ಥಗಳು. ಹಲ್ಲೆಲೂಯಾ. ಇಲ್ಲಿ ಬಿತ್ತುವವನ ಸಾಮ್ಯದಲ್ಲಿ, ಕಥೆಯಲ್ಲಿ ಬಿತ್ತುವವನು ಯಾರು ಗೊತ್ತಾ? ದೇವರ ವಾಕ್ಯವನ್ನು ಸಾರುವ ಸುವಾರ್ತಿಕ. ಯಾರು? ಸುವಾರ್ತಿಕ. ಏನಂದರೆ ಬೀಜನ ಅವನು ಹೆಂಗೆ ಬಿತ್ತುತ್ತಾನೋ ಅದರಿಂದ ಹೆಂಗೆ ಫಲ ತೆಗಿತಾನೋ ಅದೇ ಥರ ಸುವಾರ್ತಿಕರು ಕೂಡ ದೇವರ ವಾಕ್ಯವೆಂಬಂಥ ಬೀಜನ ಎಲ್ಲರ ಹೃದಯಕ್ಕೆ ಬಿತ್ತುತ್ತಾನೆ. ಸ್ವೀಕಾರ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಕೆಲವೊಂದು ಜನ ದಾರಿ ಮಗ್ಗಲಲ್ಲಿ ಬೀಜದಾಗಿರ್ಬೋದು, ಅಲ್ಲಿ ಒಂದು ಪಕ್ಷಿಗಳು ಎಕ್ಕೊಂಡು ಹೋಗ್ಬಿಡ್ಬೋದು, ಸೈತಾನ ಒಂದು ಎಕ್ಬಿಡ್ಬೋದು. ಕೆಲವೊಂದು ಜನ ಬಂಡೆ ಕಲ್ಲು ರೀತಿಯಲ್ಲಿ ಗಟ್ಟಿ ಹೃದಯ, ನಾನು ಯಾಕೆ ಕೇಳಾನೆ, ನಾನು ಯಾಕೆ ಮಾಡಾನೆ, ಗಟ್ಟಿ ಹೃದಯ, ಸಾಯ್ತಾ ಕೊಳತು ಬಿದ್ದೋಗಿರ್ತಾನೆ. ಆದರೂ ಏಸು ಹತ್ರ ಬಾಪ ಒಳ್ಳೇದಾಗ್ತಿದ್ರೆ ಬರೋದಿಲ್ಲ. ಇನ್ನು ಕೆಲವೊಂದು ಜನಕ್ಕೆ ಶ್ರೀಮಂತಿಗೆ ಹಣದ ಸಂಪಾದನೆ ಮಾಡಬೇಡ, ಬಡ್ಡಿಗೆ ದುಡ್ಡು ಬಿಡಬೇಡ, ಈ ಥರ ಕೆಟ್ಟ ಆಲೋಚನೆ ಇರಬೇಡ ಅಂದರೆ ಸಾಕು. ಲೋಕದ ಆಸೆಯಿಂದ ಏನು ಮಾಡ್ತಾ ಗೊತ್ತಾ? ಯೇಸುನ ಬಿಟ್ಬಿಡ್ತಾನೆ. ಯೇಸು ಹತ್ರ ಬಂದಿರ್ತಾನೆ, ಇದೆಲ್ಲ ಬಿಡಬೇಕು. ಯೇಸು ಹತ್ರ ಬಂದರೆ ಲೋಕ ಬಿಡಬೇಕು. ಲೋಕ ಬಿಡಬೇಕಾದ್ರೆ ಯೇಸು ಬರ್ತಾರೆ. ಯೇಸು ಹತ್ರ ಬರ್ತೀರಾ, ನೀವು ಲೋಕ ಬಿಡಬೇಕು. ಲೋಕ ಸಂಪೂರ್ಣ ಬಿಡಿತಾ ಇಲ್ಲ. ಲೋಕದ ಆಸೆಗಳನ್ನ ಸಂಪೂರ್ಣ ಬಿಡೋಕೆ ಪ್ರಯತ್ನ ಪಡಿ. ಇವತ್ತು ಲೋಕ ಬೇಕಾದರೆ ಯೇಸುನ ಬಿಟ್ಬಿಡಿ, ಯೇಸು ಬೇಕಾದರೆ ಲೋಕ ಬಿಟ್ಬಿಡಿ. ಜೀವಮಾನಕ್ಕೆ ಇರುವಷ್ಟು ಮಾತ್ರ ಲೋಕದ ಸಂಪಾದನೆ ಮಾಡಬೇಕೇ ಹೊರತು ಲೋಕ ಆಸ್ತಿ ಅಂತಸ್ತು, ಬಟ್ಟೆ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ದೀರಾ? ಯಾವುದೆಲ್ಲ ತಂದ್ರೆ ಮೋಸ ಮಾಡ್ತಾರೆ. ಇವತ್ತೆಲ್ಲ ಒಬ್ಬರು ರಾಜಕೀಯ ವ್ಯಕ್ತಿಗಳ ಮನೇಲಿ ದುಡ್ಡಿರೋದು, ನನಗೇನ ಬಂದ್ಬಿಟ್ರೆ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ಇನ್ನೂ ದುಡ್ಡು ಸಾಯ್ತೋದ್ರೆ ಕಣಮ್ಮ. ಅಲ್ಲಲ್ಲಿಯ ಅರ್ಥ ಆಗ್ತಿದ್ಯಾ? ನನಗೆ ಬೆದರಿಕೆಯವ್ರು ಒಂದು 10 ಲಕ್ಷ ಕೊಟ್ಟರು ಸಾಕು. ನನಗಿಲ್ಲಿ ಚಿಕ್ಕದಾಗ ಒಂದು ಬಿಲ್ಡಿಂಗ್ ಮಾಡ್ಕೊಂಡು ನೆಮ್ಮದಿಯಾಗಿದ್ಬಿಡ್ತೀನಿ ನಾನು. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಕೋಟಿ ಚೀಲದಲ್ಲಿ ತುಂಬಿಸಿರ್ತಾರೆ. ಆದರೂ ಒಬ್ಬರಿಗೆ 100 ರೂಪಾಯಿ ತೆಗೆದುಕೊಳ್ಳೋದ್ರೆ ಕಣ್ಣ ನೀರಾಗ್ತಾ ಇರ್ತಾರೆ. ಅಕಸ್ಮಾತ್ 10,000 ಕೊಟ್ಟರು ಕೂಡ ಹೆಸರು ತಗೊಳ್ಳೋಕ್ಕೋಸ್ಕರ 10,000 ತಗೊಳ್ತಾರೆ, 25,000 ರೂಪಾಯಿ ಲಾಭ ಪಡಿತಾರೆ. ಇನ್ಕಮ್ ಟ್ಯಾಕ್ಸಿಗೋಸ್ಕರ ಎಷ್ಟು ಜನ ಅನ್ನದಾನ ಮಾಡ್ತೀರಾ ಗೊತ್ತಾ? ಇನ್ಕಮ್ ಟ್ಯಾಕ್ಸ್, ವಾಣಿಜ್ಯ ತೆರಿಗೆ ನಮ್ಮ ಮೇಲೆ ಬೀಳಬಾರ್ದು ಅಂತೇಳಿ ಎಷ್ಟೋ ಶ್ರೀಮಂತರ ಅನ್ನದಾನ ಮಾಡ್ಬಿಟ್ರೆ ಇಷ್ಟು ಮಾಡ್ತೇಳಿ ಸರ್ಕಾರಕ್ಕೆ ಮೋಸ ಮಾಡ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ? ಟ್ಯಾಕ್ಸನ್ನು ಕಡಿಮೆ ಮಾಡ್ಕೊತಾರೆ. ಅಲ್ಲಲ್ಲಿ ಇವರೆಲ್ಲ ಯಾರು ಗೊತ್ತಾ? ಮುಳ್ಳು ಗಿಡದ ಮೇಲೆ ಬಿತ್ತಿರ್ತಕ್ಕಂಥವ್ರು. ಇವನು ಬಿತ್ತಾನೆ, ಮುಳ್ಳು ಗಿಡದ ಮೇಲೆ ಬಿತ್ತಾನೆ. ಫಲ ಬಂದರೆ ಬರಲಿ ಅಂತ ಕೊನೆಗೆ ಅವನು ತಗೊಂಡೋಗಿ ಫಲನ ಒಳ್ಳೆ ನೆಲಕ್ಕೆ ಬಿತ್ತಾನೆ. ಆ ಒಳ್ಳೆ ನೆಲದಲ್ಲಿ 100ರಷ್ಟು 60ರಷ್ಟು 30ರಷ್ಟು ಫಲ ತೆಗಿತಾನೆ ಬೇರೆ. ಅಲ್ಲಲ್ಲಿ ಹಾಗಾದರೆ ಬಿತ್ತುವವನು ಯಾರು ಬೇರೆ? ಸುವಾರ್ತಿಕ. ಅವನು ಬೀಜನ ಇಲ್ಲಿ ಬಿತ್ತಾನೆ, ನಾವು ದೇವರ ವಾಕ್ಯವನ್ನು ಇನ್ನೊಬ್ಬರಲ್ಲಿ ಬಿತ್ತೀವಿ. ಯಾರು ಬೀಜನೇ ಬಿತ್ತೋದಿಲ್ವೋ ಆ ರೈತ, ಸೋಮಾರಿ ರೈತ, ದೇವರ ರಾಜ್ಯಕ್ಕೆ ಹೋಗೋದಿಲ್ಲ. ಅಲ್ಲಲ್ಲಿಯ ದೇವರ ರಾಜ್ಯಕ್ಕೆ ಗ್ಯಾರಂಟಿ ಹೋಗೋದಿಲ್ಲ. ಆಮೇಲೆ ಅಲ್ಲಲ್ಲಿಯ ಪ್ರಯತ್ನ. ಎರಡರಲ್ಲಿ ಬೀಜ. ಈ ಬೀಜ ಅಂದರೆ ಅಂದರೆ ದೇವರ ವಾಕ್ಯ. ಒಂದನೇದು ಬಿತ್ತುವವನು, ಎರಡನೇದು ಬೀಜ. ಇದು ದೇವರ ವಾಕ್ಯ ಅಂದರೆ ಯಾವ ಕಾಲಕ್ಕೂ ಹಾಳಾಗದಂಥ ಬೀಜ. ಅಂದರೆ ದೇವರು ಕೊಡುವಂಥ ಬೀಜ ಯಾವಾಗಲೂ ಹಾಳಾಗದಂಥ ಬೀಜನೇ ಕೊಡೋದು. ಬಿತ್ತೋದು ನಿನ್ನ ಕೈಲಿದೆ ಅಷ್ಟೇ. ಕೆಲವೊಂದು ಜನ ಹೋಗ್ಬಿಟ್ಟು ಯಾರ್ಯಾರಿಗೋ ಸೋತ ಸರ್ ದೇವ್ರ ವಾಕ್ಯದಲ್ಲಿ ಬರ್ತಿದೆ, ನಾಯಿಗಳು ಮತ್ತು ಹಂದಿಗಳ ಮುಂದೆ ನಿಮ್ಮ ಮುತ್ತನ್ನು ಚೆಲ್ಲಬೇಡಿ ಅಂತೇಳಿ ಹೋಗಿ ಅಂಥವ್ರಿಗೆ ಚೆಲ್ತಾ ಇರ್ತಾರೆ.
ಫುಲ್ ಕುಡಿದು ಟೈಟ್ ಆಗಿರೋನಿಗೆ ನೀನು ಏಸು ಹತ್ರ ಬಂದ್ರೆ ಅವನು ಏನಂತಾನೆ, ಅದು ಅಂದೆ ಮುಂದೆ ಮುಟ್ಟಿಸಿದಂಗೆ, ನಾಯಿ ಮುಂದೆ ಮುಟ್ಟಿಸಿದಂಗೆ. ಚೆನ್ನಾಗಿರುವಾಗ ಹೋಗಿ ಸಾರಿ, ಫುಲ್ ಕುಡಿದ್ಬಿಟ್ಟು ಬಂದಾಗ ಅವನಿಗೆ ಸುವಾರ್ತೆ ಸಾರಕ್ಕೆ ಹೋಗೋದು. ಯಾವ ಟೈಮಲ್ಲಿ ಸಾರಬೇಕು ಆ ಟೈಮಲ್ಲಿ ಕೊಟ್ಟಂಥ ಬೀಜನ ಹಾಳು ಮಾಡಬೇಡಿ. ದೇವ್ರನ್ನ ಪ್ರಾರ್ಥನೆ ಮಾಡಿ, ಎಲ್ಲಿ ನಾನು ಆ ಬೀಜನ ಬಿತ್ತಲಿ ಸ್ವಾಮಿ, ಎಲ್ಲಿ ನಾನು ಬೀಜನ ಬಿತ್ತಲಿ ಸ್ವಾಮಿ, ದೇವ್ರನ್ನ ಕೇಳಿ. ಆಗ ಬಿತ್ತುವಂಥ ಜಾಗನ ದೇವ್ರು ತೋರಿಸ್ಕೊಡ್ತಾರೆ. ಏನಾಗ್ತದೆ ಗೊತ್ತಾ, ಸುವಾರ್ತಿಕರೇ ಆಗಲಿ ಸಭಾಪಾಲಕರೇ ಆಗಲಿ ಬೀಜನ ಬಿತ್ತದ ಇದ್ರೆ ಫಲ ಕೊಡ್ತಾನೆ ಇಲ್ಲ. ಫಲ ಕೊಡ್ತಾ ಇದ್ದಾರೆ ಅಂದರೆ ಚರ್ಚ್ ತುಂಬುತ್ತಾ ಬರಬೇಕು, ಚರ್ಚ್ ತುಂಬುತ್ತಾ ಬರಬೇಕು. ಆಮೇನ್ ಆಮೇನ್. ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಅಪ್ಪ ಒಳ್ಳೆ ಜಾಗದಲ್ಲಿ ಬಿತ್ತಲಿಕ್ಕೆ ಶಕ್ತಿ ಬಲ ಕೊಡಪ್ಪ ಅಂತೇಳಿ. ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಕೆಳಗಡೆ ಕೂರಕ್ಕಾಗದಿರೋ ಚೇರ್ ತಗೋಬೋದು, ತೊಂದರೆ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ಮಣ್ಣು ಇಲ್ಲಿ 3 ಭಾಗ ನೋಡ್ಬೋದು. ಒಂದು ಬಿತ್ತುವವನು, ಒಂದು ಬೀಜ, ಇನ್ನೊಂದು ಮಣ್ಣು. ಬಿತ್ತುವವನು ಸುವಾರ್ತಿಕ, ಬೀಜ ದೇವ್ರ ವಾಕ್ಯ, ಮಣ್ಣು ಯಾವುದಂದ್ರೆ ನಮ್ಮ ಹೃದಯ. ನಮ್ಮ ಹೃದಯದಲ್ಲಿ ನಾವು ಯಾವ ಥರ ಸ್ವೀಕರಿಸ್ತೀವೋ ಅದರ ಮೇಲೆ ದೇವರ ಆಶೀರ್ವಾದ ಆಧಾರವಾಗಿರ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗಾದರೆ ದೇವರು ಕೊಡುವಂಥ ಬಿತ್ತನೆ ಬೀಜ ಯಾವತ್ತು ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ ಆಗಿರ್ತದೆ. ಇವತ್ತು ಮನುಷ್ಯರು ಏನು ಮಾಡ್ತಾರೆ, ಕಳಪೆ ಕೊಡ್ತಾರೆ, ಕಳಪೆ ಬೀಜನ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ, ಹೈಬ್ರಿಡ್ ಬೀಜ ಅಂತ ಕೊಡ್ತಾರೆ. ಆದರೆ ಒಂದು ತಿಳ್ಕೊಳ್ಳಿ, ದೇವರು ಕೊಟ್ಟಂಥ ಬೀಜ ಒರಿಜಿನಲ್ ಬೀಜ. ಅದಕ್ಕೆ ಸಾಕ್ಷಿ ಹೇಳ್ತೀನಿ ಕೇಳಿ. ಆ ಕಾಲದಲ್ಲಿ ಆದಾಮ ಅವ್ವನಿಗೆ ಇಡೀ ತೋಟದ ಹಣ್ಣುಗಳನ್ನ ಕೊಟ್ಟಿರ್ತಾನೆ, ತಿನ್ನೋದು ಕೊಟ್ಟಿರ್ತಾನೆ. ಒಂದು ಗೊಬ್ಬರ ಇಲ್ಲ, ಒಂದು ಕೆಮಿಕಲ್ ಇಲ್ಲ. ಹೆಂಗಿದ್ದಿರ್ಬೋದು ಆ ಹಣ್ಣು ಲೆಕ್ಕ ಹಾಕಿ. ಇವತ್ತು ಕಿತ್ತೋಗಿರೋ ಕೆಮಿಕಲ್ ಮಿಶ್ರ ಮಾಡಿ ಗೊಬ್ಬರಗಳು ಹಾಕಿ ಹಣ್ಣು ಮಾಡಬೇಕಿರೋದು ಕೆಮಿಕಲ್ ಹಾಕ್ತಾರೆ ಮಾವಿನಕಾಯಿಗೆಲ್ಲ. ಅದನ್ನು ಎಷ್ಟು ಟೇಸ್ಟಾಗಿ ತಿಂತೀವಿ. ನಿಜವಾಗಿ ಮರದಿಂದನೇ ಬಿದ್ದಿರ್ತಕ್ಕಂಥ ಹಣ್ಣಿಗೆ ಮಾರ್ಕೆಟಲ್ಲಿ ತಗೊಳ್ಳೋದು ಹಣ್ಣಿಗೆ ಭಾಳ ವ್ಯತ್ಯಾಸ ಇದೆ. ಉದಾಹರಣೆಗೆ ನಮ್ಮ ಕೊಡಗಿನಲ್ಲಿರೋ ಹಣ್ಣುಗಳನ್ನ ತಿನ್ನೋದಕ್ಕೂ ಮೈಸೂರಲ್ಲಿರೋ ಹಣ್ಣು ತಿನ್ನೋದಕ್ಕೆ ಭಾಳ ವ್ಯತ್ಯಾಸ ಇದೆ. ಯಾಕೆಂದರೆ ಕೊಡಗಿನ ಹಣ್ಣು ಹೆಂಗಿರ್ತಂದರೆ ಆ ಹಲಸಿನಕಾಯಿ ಎಲ್ಲ ತಿಂದರೆ ಅಷ್ಟು ಟೇಸ್ಟ್, ತುದಿನ ಕಚ್ಕೊಂಡು ಮಾಡಿದ್ರೆ ಅಷ್ಟು ಜೇನು ಇರ್ತದೆ. ಇಲ್ಲಿ ಹಂಗಲ್ಲ, ಒಣಿಕೊಂಡು ತೊಳೆನೇ ಇರೋದಿಲ್ಲ. ಹಲ್ಲೆಲೂಯಾ. ಕಿತ್ಲಣ್ಣೆಲ್ಲ ಬಾಡೋಗಿರ್ತದೆ. ಯಾಕೆ ಸ್ಪ್ರೇ ಮಾಡಿ ಕೆಂಪು ಕಲರ್ ಕೊಟ್ಟು ಅದನ್ನು ನಿಲ್ಲಿಸಿರ್ತಾರೆ. ಹಲ್ಲೆಲೂಯಾ. ನೋಡಿ, ದೇವರು ಕೊಡುವಂಥ ಬೀಜ ಯಾವತ್ತೂ ಡೂಪ್ಲಿಕೇಟ್ ಅಲ್ಲ ಪ್ರಿಯರೇ. ದೇವರು ಕೊಡೋ ಹಣ್ಣು ಹಂಪಲುಗಳು ಡೂಪ್ಲಿಕೇಟ್ ಅಲ್ಲ. ಇವತ್ತು ಮನುಷ್ಯ ದುರಾಸೆಗೋಸ್ಕರ 6 ತಿಂಗಳಲ್ಲಿ ಬೆಳಿಬೇಕಾಗಿರೋ ಪದಾರ್ಥನ 3 ತಿಂಗಳಲ್ಲಿ ಬೆಳೆಯೋಕೆ ಮಾಡಿ ಹೈಬ್ರಿಡ್ ಅಂತ ಮಾಡಿ ಟೇಸ್ಟ್ ಇಲ್ಲದಂಗೆ ನಿಜವಾದ ಟೇಸ್ಟ್ ಹೊರಟೋಗಿದೆ. ಬನ್ನಿ, ನಮ್ಮ ಕೊಡಗಿನಲ್ಲಿರೋ ಕಿತ್ತಳೆ ಹಣ್ಣು ತಿಂದು ನೋಡಿ, ನಮ್ಮ ಕೊಡಗಿನಲ್ಲಿರೋ ಹಲಸಿನಕಾಯಿ ತಿಂದು ನೋಡಿ, ಕೊಡಗಿನಲ್ಲಿರೋ ಮಾವಿನ ಹಣ್ಣು ತಿಂದು ನೋಡಿ. ಅದರ ಟೇಸ್ಟೇ ಬೇರೆ, ಇಲ್ಲಿ ಟೇಸ್ಟೇ ಬೇರೆ. ಆದರೂ ಮಾವಿನಕಾಯ್ದು ಖುಷಿಯಲ್ಲಿ ತಿಂತೀವಿ, ಎಲ್ಲ ಕೆಮಿಕಲು. ನಮ್ಮ ಅಪ್ಪ ಕೊಡೋದು ಡೂಪ್ಲಿಕೇಟ್ ಅಲ್ಲ ಬೇರೆ. ಒರಿಜಿನಲ್ ಬೀಜನೇ ಬಿತ್ತೋನು ಕೈಲಿ ಕೊಟ್ಟಿರ್ತಾರೆ. ಆ ಬಿತ್ತೋನು ಎಲ್ಲೆಲ್ಲಿ ಬಿತ್ತಿದ್ರೆ ಅದ್ರ ಮೇಲೆ ಆಧಾರ ಆಗಿರುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಒಂದನೇದು ಬಿತ್ತೋನು ಯಾರು? ಸುವಾರ್ತಿಕ. ಎರಡನೇ ಬೀಜ ಯಾರು? ದೇವರ ವಾಕ್ಯ. ಮಣ್ಣು ಯಾವುದು? ಹೃದಯ. ಆಮೇಲೆ ಅರ್ಥ ಆಯ್ತಲ್ವ? ಹಂಗಿದ್ರೆ ವಾಕ್ಯ ಸ್ಟಾಪ್ ಮಾಡಲಾ? ಹಲ್ಲೆಲೂಯಾ. ಹಾಗಾದರೆ ದಾರಿಯ ಮಗ್ಗಲಿನ ಒಂದು ಬೀಜದ ಬಗ್ಗೆ ನಾವು ನೋಡ್ಕೊಳ್ಳ. ಈ ದಾರಿಯ ಮಗ್ಗಲ ಬೀಜ ಪುನಃ 18ರಿಂದ ಓದ್ ಮಗಳೇ, ಪುನಃ 18ರಿಂದ ಓದಪ್ಪ. ದಾರಿಯ ಮಗ್ಗಲ ಬೀಜದ ಬಗ್ಗೆ ನಾವು ಓದೋಣ ಈಗ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓದ್ ಮಗಳೇ ಈಗ 18ರಿಂದ ಓದಪ್ಪ. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಇರುವಲ್ಲಿ ಆ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಗಲಾಗಿರುವನು. ಸಾಕು. ಈಗ ದಾರಿ ಮಗ್ಗಲ ಬೀಜದ ಬಗ್ಗೆ ಮಗಳು ಓದಿದ್ರು. ಹಲೋ, ಕೇಳಿಸ್ಕೊಳ್ಳಿ. ದಾರಿ ಮಗ್ಗಲ ಬೀಜ ಯಾವ್ದು ಗೊತ್ತಾ? ಕೆಲವೊಂದು ಜನ ಪರಲೋಕದ ವಾಕ್ಯವನ್ನು ಕೇಳ್ತಾರೆ, ತಿಳ್ಕೊಳ್ಳೋದಿಲ್ಲ. ಅವ್ರಿಗೆ ಏನು ಬೇಕಂತ ಬರೀ ಅದ್ಭುತ ಮಾತ್ರ ಬೇಕು, ಆಶೀರ್ವಾದ ಮಾತ್ರ ಬೇಕು. ನಮ್ಮ ಮೊಮ್ಮಗ ಚೆನ್ನಾಗಿದ್ರೆ ಸಾಕು, ಏಸು ಬೇಕಾಗಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಅದನ್ನು ಕೇಳಿಸ್ಕೊಳ್ತಾನೂ ಕೂಡ ಇಲ್ಲ. ಅವ್ರಿಗೆ ಕೇಳೇ ಇಲ್ಲ. ನಾನು ಹೇಳಿರೋದು ನೋಡ್ದ ಪವಿತ್ರ ಕೇಳಿಲ್ಲ. ನಾನು ಏನು ಹೇಳ್ದಪ್ಪ ಈಗ?
ಕೇಳಿಲ್ಲ ಅಲ್ಲಲ್ಲಿಯ ಜೋರಾಗಿ ಹೇಳಿದ್ರೆ ಕೇಳೋದಿಲ್ಲ ಅಂದ್ರೆ ಪಕ್ಷಿ ಬಂದ್ಬಿಟ್ಟು ಹೆಂಗೆ ಎತ್ತಾ ಇರ್ಬೋದು, ಸೈತಾನ ಬಂದ್ಬಿಟ್ಟು ಹೆಂಗೆ ಎತ್ತಾ ಇರ್ಬೋದು ವಾಕ್ಯ ಹೆಂಗೆ ಎತ್ತ. ನನಗೆ ಜೋರಾಗಿ ಕೂಗಿ ಹೇಳಿದೆ, ಕೇಳಲಿಲ್ಲ ಅವನಿಗೆ. ಅದ್ರ ಅರ್ಥ ಗೊತ್ತಾ? ಎಲ್ಲೋ ಆಲೋಚನೆ. ಪಾಪ ಮೇಲೆ ನೀಗಲ್ಲ, ಟಿವಿನೇ ನೋಡ್ತಾ ಇದ್ದೀವಿ. ಅವರು ಟಿವಿ ನೋಡ್ತಾ ಇದ್ದಾರೆ, ನಾನು ವಾಕ್ಯ ಕೇಳ್ತಾ ಇಲ್ಲ. ಕರೆದು ಹೇಳ್ತಾ ಇದ್ದೀನಿ, ಕೇಳ್ತಾ ಇಲ್ಲ. ಅದ್ರ ಅರ್ಥ ಸೈತಾನ ಆ ವಾಕ್ಯನ ತೆಗಿತಾ ಇದ್ದಾನೆ ಅಂತೇಳಿ. ಉದಾಹರಣೆಗೆ ಇದೇನೆ ತೋರಿಸಿದ್ರು. ಅಲ್ಲಲ್ಲಿಯ ಏನಾಗಿದೆ ಅಂದರೆ, ಆ ಒಂದು ವಾಕ್ಯ ಕೇಳಿ ತಿಳ್ಕೊಳ್ಳೋದಿರುವಲ್ಲಿ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ಅವನು ತೆಗೆದಾಕ್ಬಿಡ್ತಾನೆ. ಯಾವುದ್ರಲ್ಲಿ ಬಿತ್ತಿರೋದು? ಮನುಷ್ಯನ ಮನಸ್ಸಿನಲ್ಲಿ ನಾವು ಕಷ್ಟಪಟ್ಟು ಬಿತ್ತಿರ್ತೀವಿ ಬೀಜನ, ಸೈತಾನ ಬಂದು ಎತ್ತಾರೆ. ಅವಕಾಶ ಕೊಡೋರು ಯಾರು? ನಾವೇ ಕೇಳ್ತೀರಾ? ನೀವು ದಾರಿ ಮಕ್ಕಳ ಬೀಜನ ಜನಗಳು ನಾವೇ ಬಿಟ್ರೆ ನೀವು ಅದೇ ಡಿಸಿಷನ್ ಬಿಡ್ತೀರಾ. ನೀವೆಲ್ಲ ಒಳ್ಳೆ ನೆಲ ಆಗಿದ್ದೀರಾ, ಅದಕ್ಕೇನೆ ವಾರ ಚರ್ಚೆ ಕೊಡ್ತಾ ಇದ್ದೀರಾ. ನೀವು ಏನಾಗಿದ್ದೀರಾ? ಕೇಳಿಸ್ತಾ ಇಲ್ಲ? ಒಳ್ಳೆ ನೆಲ ಆಗಿದ್ದೀರಾ, ಅದಕ್ಕೇನೆ ನೀವು ಆ ವಾರ ಹಾಲಾಗಿ ಬರ್ತಾ ಇದ್ದೀರಾ. ಹಾಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನಾವೇ ಹೇಳ್ಬೇಡಿ. ಹಾಲೆಲೂಯಾ, ನೀವು ಒಳ್ಳೆಯವರು. ಅವನೇ ದಾರಿಯ ಮಗ್ಗಲಾಗಿರೋನು. ಇದಕ್ಕೆ ಏನು ಗೊತ್ತಾ? ಇದು ಮರೆತು ಬಿಡುವಂತಹ ಒಂದು ಸಂಗತಿ. ದೇವ್ರ ವಾಕ್ಯ ಕೇಳ್ತಾನೆ, ಮರೆತು ಬಿಡ್ತಾನೆ. ಭಾನುವಾರ ಬಂದಾಗ ಆರಾಧನೆ ಮಾಡ್ತಾನೆ, ಭಾನುವಾರ ಬಂದಾಗ ಆರಾಧನೆ ಮಾಡ್ತಾನೆ, ಸ್ತೋತ್ರ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಸಭೆ ದಾಟಿದ ತಕ್ಷಣ ಮರ್ತೋಗ್ಬಿಡ್ತಾನೆ. ಅದೇಂದ್ರೆ ಸೈತಾನ ಸಭೆ ಒಳಗಡೆ ಇಕ್ಬಿಟ್ಟ ಅವನಿಗೆ. ಸೈತಾನ ಸಭೆ ಒಳಗಡೆ ಬರ್ತಾನೆ. ಪ್ರಿಯರೇ, ಮಾತಾಡ್ತಾ ಇಲ್ವಾ? ಮಾತಾಡೋಕ್ಕಾಗೋದಿಲ್ವಾ? ಸೈತಾನ ಸಭೆ ಒಳಗಡೆ, ಸೈತಾನ ಪರಲೋಕಕ್ಕೆ ಹೋಗ್ಬಿಟ್ಟು ಯೋಬನ ಬಗ್ಗೆ ಚಾಡಿ ಮಾಡಿದ್ದಾನೆ. ಅಂಥದ್ರಲ್ಲಿ ಸಭೆ ಒಳಗಡೆ ಬರೋದಿಲ್ವಾ? ಅವನು ಮಾಡುವಾಗ ಕೆಲವೊಂದು ಜನಕ್ಕೆ ವಾಕ್ಯ ಕೊಡೋದು ನೋಡಿ ನಿದ್ರೆ ಮಾಡ್ತಾ ಇರ್ತಾರೆ. ಅಲ್ಲಿ ಎಕ್ತಾ ಇದ್ದಾರೆ ಅಂತ ಅರ್ಥ. ಸೈತಾನ ವಾಕ್ಯ ಕೆಲವೊಂದು ಜನ ನೋಡಿದ್ರು ಅವ್ರು ವಾಕ್ಯ ಎತ್ತಾ ಇದ್ದಾರೆ ಅಂತ ಅರ್ಥ. ಅವರು ದಾರಿಯ ಮಗ್ಗುಲ ಬೀಜ ಆಗಿರ್ತಾರೆ. ಅಲ್ಲಲ್ಲಿಯ ಬಿತ್ತಿದ ಬೀಜ ಆಗುತ್ತೆ. ಎರಡನೇದಾಗಿ ಮತ್ತೆ ಇನ್ನೊಂದು, ಕಲ್ಲು ಬಂಡೆಗಳ ಮೇಲೆ ಬಿದ್ದಂತಹ ಬೀಜ. ಓದಪ್ಪ, ಕೆಳಗಡೆ ಓದಪ್ಪ. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ಆದರೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡೆದು ಬೀಳುತ್ತಾನೆ. ಏನಂತ? ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷ ಸ್ವೀಕರಿಸ್ತಾನೆ. ತನಗೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರವಿದ್ದು ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲ. ಹಾಗಾದರೆ ಈ ಬಂಡೆ ಮೇಲೆ ಬೇರು ಕೊಡೋಕ್ಕಾಗಲ್ಲ. ತೆಳ್ಳಿಗೆ ಮಣ್ಣಿರೋದು ನೋಡಿದಿರ? ಬಂಡೆ ಮೇಲೆ ತೆಳ್ಳಿಗೆ ಮಣ್ಣಿರ್ತದೆ ನೋಡಿದಿರ? ಅದ್ರ ಮೇಲೆ ಬಿದ್ದಿರೋ ಬೀಜ ಬೇಗ ಬರ್ತದೆ, ಆದರೆ ಬೇರಿಲ್ಲ. ಬೇರೆ ಏನಾಗ್ತದೆ ಗೊತ್ತಾ? ಬೇರಿಲ್ಲದ ಕಾರಣ ಸಂತೋಷದ ಸ್ವೀಕಾರ ಮಾಡ್ದ, ಬೆಳೆದು ಬಂದ. ವಾಕ್ಯದ ನಿಮಿತ್ತ ಸಂಕಟವಾಗಲಿ ಹಿಂಸೆ ಆಗಲಿ ಬಂದರೆ ಎಡ ಬೀಳ್ತಾನೆ. ಚರ್ಚಿಗೆ ಯಾಕೆ ಹೋಗ್ತಾ ಇದೆಯಾ? ನಮ್ಮದನ್ನೆಲ್ಲ ಬಿಟ್ಬಿಟ್ಟು ನೀನು ಯಾಕೆ ಹೋಗ್ತಾ ಇದೆಯಾ? ಅದಾ ಬಿದ್ದ? ಯಾರು ಮಾತಾಡಿ? ಊರು ಯಜಮಾನ್ರು ಹಿಂಗೆ ಹೇಳ್ತಾರೆ ಅಂಕಲ್, ಅವ್ರು ಹಿಂಗೆ ಹೇಳ್ತಾರೆ ಅಂಕಲ್. ನಿಮಗೆ ಒಳ್ಳೇದು ಆಗೋದೇ ಆದರೆ ನೀವು ಯಾರನ್ನ ಕೇರ್ ಮಾಡಬೇಡಿ ಕಣ್ರಿ. ನಿಮ್ಮ ಕುಟುಂಬನ ಒಳ್ಳೇದು ಮಾಡ್ಬೇಕ್ರಿ. ಯಾವ ಊರು ಯಜಮಾನರು ಬರೋದಿಲ್ಲ, ಯಾರು ಬರೋದಿಲ್ಲ ಕಣ್ರಿ. ಇವತ್ತು ನಾನು ಕೊಡಗಿನ ಅಮ್ಮ ಕೊಡೋ ಕುಟುಂಬ, ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿ ಬಂದೆ. ನಾವು ಕಾಯಿಲೆದಲ್ಲಿ ಬಿದ್ದಾಗ ನಮ್ಮ ಜಾತಿಯವರೇನೆ ಕ್ರಿಕೆಟ್ ಆಡ್ಲಿಕ್ಕೆ 1 ಲಕ್ಷ ನನ್ನ ಕಣ್ಣೆದುರುಗಡೆ ಕೊಟ್ಟರು. ಹಾಕಿ ಆಡೋಕ್ಕೆ 1 ಲಕ್ಷ ನನ್ನ ಕಣ್ಣೆದುರುಗಡೆ ಕೊಟ್ಟರು. ನನಗೆ ಕಾಯಿಲೆ ವಾಸಿ ಮಾಡ್ಕೊಳಕ್ಕೆ 1,000 ಕೊಡಲಿಲ್ಲ ನಮ್ಮ ಸಂಘದವರು. ಇವತ್ತು ನಾನು ಸಂಘನ ಕಟ್ಕೊಂಡು ಮೆರಿಬೇಕಾ? ಅವ್ರನ್ನ ಪ್ರೀತಿಸ್ತೀನಿ, ಆದರೆ ನನಗೆ ಅವತ್ತು ಸಹಾಯಕ ಆಗಿರೋದೇ ಯೇಸು ಸ್ವಾಮಿ ಕಣ್ರಿ. ಹಾಗೆ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಿಮಗೆ ದೇವರು ಉಪಕಾರ ಮಾಡಿದ್ದಾರೆ ಅಂತ ಗೊತ್ತಾದರೆ ದಯವಿಟ್ಟು ನೀವು ಅದನ್ನು ಬಿಡಕ್ಕೆ ಹೋಗಬೇಡಿ. ಜನಗಳಿಗೆ ಉಪಕಾರ ಪಡೆದಾಯ್ತು, ಅದ್ಭುತ ಪಡೆದಿದ್ದು ಲೋಕದವರಿಗೆ ಕಾಣ್ತಾ ಇದೆ. 18 ವರ್ಷದಿಂದ ಮಕ್ಕಳಿಲ್ಲದ್ರಿಂದ ಸಖತ್ತಲ್ಲಿ ಮಕ್ಕಳಾಯ್ತು. ಮಕ್ಕಳಾದ್ಮೇಲೆ ಅವ್ರ ಗಂಡನಿಗೆ ಮತ್ತು ಹೆಂಡತಿಗೆ ಎಷ್ಟು ಹಿಂಸೆ ಕೊಟ್ಟರು. ಅವ್ರು ಏನು ಹೇಳಿದ್ರು? ಒಂದೇ ಒಂದು ಮಾತಾದ್ರು, ಇವತ್ತು ಈ ಮಕ್ಕಳನ್ನ ಕೊಟ್ಟಿದೆ ನನ್ನ ಯೇಸು ಸ್ವಾಮಿ, ನಾನು ಬಿಡೋದಿಲ್ಲ ಅಂತಂದ್ರು. ಅವರೇ ಒಳ್ಳೆ ನೆಲದ ಮೇಲೆ ಬಿದ್ದಿರೋ ಬೀಜ ಅದು. ಕೆಲವೊಂದು ಜನಕ್ಕೆ ಮಕ್ಕಳು ಆಯ್ತದೆ, ಆಶೀರ್ವಾದ ಆಗ್ತದೆ, ಅದ್ಭುತ ಆಗ್ತದೆ, ಎಲ್ಲ ಒಳ್ಳೇದಾದ್ಮೇಲೆ ಜನಗಳು ಬೈತಾರ ಅಂಕಲ್ದ ಬಿಟ್ಟು ಹೋಗೋರು ಇದ್ದಾರೆ. ಅಂಥವ್ರು ಸಭೆಗೆ ಬಂದರೂ ಸ್ತೋತ್ರ, ಬರದಿದ್ರು ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆ ನೆಲದಲ್ಲಿ ಬಿದ್ದಿರ್ತಕ್ಕಂಥ ಬೀಜ
ಎಂಥ ಗಾಳಿ ಮಳೆಗೂ ಕೂಡ ಅಲ್ಲಾಡೋದಿಲ್ಲ ಪ್ರಿಯರೇ. ನೆಟ್ಟಿಗೆ ನಿಂತು ರೈತನಿಗೆ ಫಲವನ್ನು ಕೊಡ್ತದೆ, ಗ್ಯಾರಂಟಿ ಕೊಡ್ತದೆ. ಅಲ್ಲಲ್ಲಿಯ ಇದು ತೆಳ್ಳಗಿರೋ ಜಾತ್ರೆ ಬೇರೆ ಏನಾದ್ರು ಒಣಗ್ತದೆ. ಯಾವುದು? ಜನಗಳ ಹಿಂಸೆ, ಗಂಡನ ಹಿಂಸೆ, ಕೊನೆಗೆ ಇನ್ನೊಂದು ಹಿಂಸೆ ಇದೆ ಗೊತ್ತಾ? ನಿಮಗೆ ನೀವೇ ಮಾಡ್ಕೊಳ್ಳೋ ಹಿಂಸೆ. ಕೋಪನ ಬಿಡ್ಬೇಕಾರೇಕ, ಅಯ್ಯೋ ನಾನು ಕೋಪ ಹೆಂಗೆ ಬಿಡಲಿ, ನಾನು ಚರ್ಚಿಗೆ ಹೋಗೋದಿಲ್ಲ. ಏಯ್ ಯಾವಾಗಲೂ ನೆಗಾಡ್ತಾ ಇರಬೇಡ. ನೋಡಿ ಅಂಕಲ್ ನನ್ನ ಮೇಲೆ ಕಣ್ಣು ಬರೋದಿಲ್ಲ, ಬರೋದೇನು ಮಾಡೋದು? ಏನೋ ತಪ್ಪಿನ ಬಗ್ಗೆ ನಾವು ವಾಕ್ಯ ಕೊಟ್ಟಿರ್ತೀವಿ, ಅಂಕಲ್ ನನಗೇನೇ ಕೊಟ್ಟಿರೋದು ಬರೋದಿಲ್ಲ. ಇವರೆಲ್ಲ ಯಾರು ಗೊತ್ತಾ? ತೆಳ್ಳಗಿರೋಂಥ ಮಣ್ಣಲ್ಲಿ ಬಂದಿರೋ ಬೀಜ, ಅದಕ್ಕೆ ಬೇರೂರಕ್ಕೆ ಆಗ್ತಾ ಇಲ್ಲ. ಹೆಂಗೆ ಬೇರೂರಕ್ಕೆ ಆಗ್ತಾ ಇಲ್ಲ ಬೇರೆ ಅಂತ ಬೀಜ ಯಾರು? ನಾವಲ್ಲ. ನಾವು ಉತ್ತಮವಾದ ನೆಲದಲ್ಲಿ ಬೀಜ ತಗೊಂಡಿದ್ದೀವಿ. ಲೋಕದ ಜನಗಳು ಬಿಟ್ಟು ಹೋಗ್ತಾ ಇರೋರು ಯೇಸು ಹತ್ರ ಬಂದು ಬಿಟ್ಟೋಗಿದ್ದಾರೆ ನೋಡಿ, ಅವರು ನಾವಲ್ಲ. ಅಲ್ಲಲ್ಲಿಯ ಸಂತೋಷ ಸ್ವೀಕಾರ ಮಾಡಿದ್ರು, ಉತ್ಸಾಹ ಸ್ವೀಕಾರ ಮಾಡಿದ್ರು. ಯಾವಾಗ ಅವ್ರಿಗೆ ಯಾವಾಗ ಶೋಧನೆ ಬಂತು ಬೇಡ ಅಂತ ಬಿಟ್ಟದ್ರು. ಅವರಿಗೆ ಯೇಸು ಕ್ರಿಸ್ತ ಬೇಕು, ಕ್ರಿಸ್ತನ ಜೀವಿತ ಬೇಕಾಗಿಲ್ಲ. ಅಲ್ಲಲ್ಲಿಯ ಅವ್ರಿಗೆ ಯೇಸು ಕ್ರಿಸ್ತ ಬೇಕು, ಕ್ರಿಸ್ತನ ಜೀವಿತ ಬೇಕಾಗಿಲ್ಲ. ಆಮೇಲೆ ಅಲ್ಲಲ್ಲಿಯ ನೆಕ್ಸ್ಟ್, ಮುಳ್ಳು ಗಿಡಗಳ ಮೇಲೆ ಬಿದ್ದ ಬೀಜ. ಯಾವುದ್ರ ಮೇಲೆ ಬಿದ್ದ ಬೀಜ? ಓದವ 22. ಒಬ್ಬನು ವಾಕ್ಯವನ್ನು ಕೇಳಿದ್ದಾಗೋ ಪ್ರಪಂಚದ ಚಿಂತೆಯೋ ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವು ಕೊಡದೇ ಇರುತ್ತದೆ. ಇವನೇ ಮುಳ್ಳು ಗಿಡಗಳಲ್ಲಿ ಬಿದ್ದ ಬೀಜ ನೆಲವಾಗುವನು. ಮುಳ್ಳು ಗಿಡಗಳ ಮೇಲೆ ಬಿದ್ದ ಬೀಜ ನೆಲವಾಗಿರೋನು. ಈಗ ನೋಡಿ, ಒಬ್ಬನು ವಾಕ್ಯವನ್ನು ಕೇಳಿದಾಗೂ ಪ್ರಪಂಚದ ಚಿಂತೆ ಐಶ್ವರ್ಯಗಳಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿದ ಫಲವು ಕೊಡದೇ ಇರ್ತದೆ. ಈಗ ನಾನು ಹೇಳ್ತೀನಿ, ಗದ್ದೆ ಇರೋರು ಎಷ್ಟು ಜನ ಇದ್ರೆ ಕೈ ಎತ್ತಿ. ಇದೆ ತಾನೆ ಗದ್ದೆ? ನೀವು ನಾಟಿ ನೆಡ್ತೀರ ತಾನೆ? ನಾಟಿ ನೆಟ್ಟಾಗ ನಾಟಿಗಿಂತಲೂ ಫಾಸ್ಟಾಗಿ ಕಾಳೆ ಬರ್ತದೋ ಇಲ್ವೋ? ನೀವೇನು ಮಾಡ್ತೀರಾ? ಹಂಗೆ ನಿಮ್ಮ ಜೀವನದಲ್ಲಿ ಮುಳ್ಳುಗಳಿದೆ, ಒಳ್ಳೆ ಫಲನಿದೆ. ನೀವು ಕಳೆನೇ ಕಿತ್ತಾಕ್ಬೇಕು. ಇವತ್ತೇನೋ ಗೊತ್ತಾ? ಕಳೆನೇ ನೋಡ್ಕೊಂಡು ಆಮೇಲೆ ಹಲೋ ಅರ್ಥ ಮಾಡ್ಕೊಳ್ತೀವಿ. ಮುಳ್ಳು ಇದೆ ನಮ್ಮ ಹತ್ರ, ಬೆಳೆ ಕೊಡೋ ಬೆಳೆನಿದೆ. ಕಳೆ ಕೀಳ್ದಾನೆ ಹಂಗೇನೇ ಇಟ್ಕೊಂಡ್ಬಿಟ್ಟು ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವೂ ಎಂದು ನಡೀತದೆ ಅಂದ್ರೆ ಅದ್ಭುತ ನಡೆಯೋದಿಲ್ಲ. ನೀನು ಕಳೆನೇ ಕೀಳ್ಬೇಕು, ಮುಳ್ಳನ್ನೇ ಕೀಳ್ಬೇಕು, ಅದರ ಮಧ್ಯದಲ್ಲಿ ಬೆಳೆಸಿ ಟ್ರೈ ಮಾಡಬೇಕು. ಅಲ್ಲಲ್ಲಿಯ ನೀವು ಗದ್ದೆನ ಒಂದು 2 ವರ್ಷ ಹಂಗೇನೆ ಬಿಟ್ಬಿಡಿ. ಆಯ್ತು, ಮಾಳು ಕಟ್ಕೊಳ್ತಾನಂತೆ, ನನಗೆ ಗೊತ್ತಿರ ಕನ್ನಡ. ನಾಟಿ ನಟ್ಬಿಟ್ಟು ಗದ್ದೆ ಹಂಗೇನೆ ಬಿಡಿ. ಕಳೆ ನಾಟಿಗಿಂತಲೂ ಮೇಲೆ ಬರ್ತದೆ, ನಿಜ ತಾನೆ? ಇದು ರೈತರಿಗೆ ಗೊತ್ತು. ಹಾಗೇನೆ ಪ್ರಿಯರೇ, ಮುಳ್ಳುಗಳು ಎಲ್ಲೂ ಇಲ್ಲ, ನಮ್ಮ ಒಳಗಡೆನೇ ಇದೆ. ನೋಡಪ್ಪ, ಓದಪ್ಪ. ಒಬ್ಬನು ವಾಕ್ಯನ ಕೇಳಿದಾಗೂ ಪ್ರಪಂಚ ಚಿಂತೆಯಿಂದಲೂ ಒಂದನೇ ಮುಳ್ಳು ಯಾವುದು? ಪ್ರಪಂಚ ಚಿಂತೆ. ಅವ್ರು ಹಂಗಿದ್ದಾರೆ, ನಾನು ಇನ್ನೂ ಹಿಂಗೆ ಇದ್ದೀನಲ್ಲ, ನಾನು ಹೆಂಗಾದ್ರೂ ಉದ್ಧಾರ ಆಗಬೇಕು. ಇದೊಂದು ವಾರ ಚರ್ಚೆಗೆ ಹೋಗೋದಿಲ್ಲ, ಕೆಲಸಕ್ಕೆ ಹೋಗ್ಬಿಡ್ತೀನಿ. ಬರಬೇಕಾದ್ರೆ ಕಾಯಿಲ್ಲ, ಒಂದು ವಾರ ಕಳೆದ ಮೇಲೆ 15 ದಿವಸ ಕಳೆದ ಮೇಲೆ ಅದು ದುಡ್ಡು ಹೋಗ್ತದೆ. ಇದೊಂದು ವಾರ ಚರ್ಚೆಗೆ ಹೋಗೋದಿಲ್ಲ, ಮನೇಲಿ ಸಂಪಾದನೆ ಮಾಡ್ತೀನಿ. ಮನಸ್ಸು ನಿಜವಾದ ಕಾರಣ ಇದ್ರೆ ಓಕೆ. ಎರಡದು ಐಶ್ವರ್ಯದಿಂದ ಉಂಟಾಗುವ ಮೋಸ. ದುಡ್ಡು ಬಂದಾಗಲೇ ಜನ ಹಾಳಾಗೋದು. ತಿಮೋತಿ 6:10 ನಾನು ನಿಮಗೆ 6:5 ವಾಕ್ಯ ಇದೆ. ಬರುವಾಗ ಏನು ತಗೊಂಡು ಬರಲಿಲ್ಲ, ಹೋಗುವಾಗ ಏನು ತೆಗೆದುಕೊಂಡು ಹೋಗೋದಿಲ್ಲ ಅಂತ ದೇವ್ರ ವಾಕ್ಯ ಇದೆ. ಇಲ್ಲಿ ಇರುವಾಗ ಐಶ್ವರ್ಯದಿಂದ ಆಗುವ ಮೋಸವು ವಾಕ್ಯವನ್ನು ಅಡಗಿಸಿ ಬಿಡೋದ್ರಿಂದ. ಹಾಗಾದರೆ ಏನೇನು ಅಡಗಿಸ್ತದೆ ಅಂತ ನಿಮ್ಮನ್ನು? ಏನೇನು ಅಡಗಿಸ್ತದೆ? ಪ್ರಪಂಚದ ಚಿಂತೆ, ಐಶ್ವರ್ಯದಿಂದ ಆಗುವ ಮೋಸ, ನೀವು ಫಲ ಕೊಡದಂತೆ ಮಾಡ್ತದೆ. ಇನ್ನೂ ಮುಳ್ಳುಗಳು ಬೇಕಾದಷ್ಟಿದೆ. ಹಲೋ, ಇನ್ನೂ ಮುಳ್ಳುಗಳದೆ. ಒಂದನೇದಾಗಿ ಮೊಬೈಲ್ ದಳ ಮುಳ್ಳು, ರೀಲ್ಸ್ ನೋಡಿಸ್ದೆ ಪಾಸ್ಟರ್ಗಳನ್ನೇ ಬಿಡ್ತಾ ಇಲ್ಲ. ಪಾಸ್ಟರ್ ಅಂಬೋದೇ ಬಿಡ್ತಾರ. ಆ ನೆಗೆ ಕೇಳೋದೇ ಖುಷಿ. ರಾಜ ಹೇಳ್ತಾರೆ, ನನ್ನ ಹತ್ರ ಕೀಪ್ಯಾಡ್ ಇರೋದು, ನನಗೆ ಯಾವ್ದು ಬೇಕಾಗಿಲ್ಲ ಅಂತ. ಅಲ್ಲಲ್ಲಿಯ ಆ ನಗು ನೋಡ್ಕೊಳ್ಳೋದು ಖುಷಿ. ನಿಜನಾ? ಅಲ್ಲಲ್ಲಿಯ ಟೆನ್ಷನ್
ಪ್ರಪಂಚ ಚಿಂತೆ. ಮಗಳು ಮದುವೆ ಆಗಿಲ್ಲ, ಒಳ್ಳೆ ಗಂಡು ಬರಬೇಕು, ಆಸ್ತಿ ಆಗಿಲ್ಲ, ಅಂತಸ್ತಾಗಿಲ್ಲ, ಅವಳೊಂದು ಗಾಡಿ ತಗೊಬಿಟ್ರೆ ಸಾಕು ಹೊಟ್ಟೆ ಉರಿ, ಚಿಂತೆ ಚಿಂತೆ ಚಿಂತೆ. ಇದೆಲ್ಲ ಏನು ಮಾಡ್ತದೆ, ನೀವು ಫಲ ಕೊಡ್ದಂಗೆ ಮಾಡ್ತದೆ. ಕೋಪ ಇಲ್ಲ, ಅಕ್ಷಮಾಪಣೆ, ಪ್ರೀತಿ ಮಾಡೋದಿಲ್ಲ, ಇದೆಲ್ಲ ಏನು ಮಾಡ್ತದೆ, ನೀವು ಫಲ ಕೊಡದೆ ನಿಮ್ಮ ಫಲನ ಸಾಯಿಸ್ತಾ ಬರ್ತದೆ. ಕಳೆಯಲ್ಲಿ ಎದ್ದೇಳೋದು ಫಲ ಕೊಡೋ ಭೂಮಿಲೇ. ಅಲ್ಲಲ್ಲಿಯ ನಿಜಲ್ವಾ? ನಮ್ಮಲ್ಲಿರೋಂಥ ಮುಳ್ಳುಗಳನ್ನ ನಾವು ತೆಗೆದುಹಾಕ್ಬೇಕು ಪ್ರಿಯರೇ. ಅಲ್ಲಲ್ಲಿಯ ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಆಮೀನ್, ಅಲ್ಲಲ್ಲಿಯ. ಇನ್ನು ಕೊನೆಯದು 23 ಓದಪ್ಪ. ಒಬ್ಬನು ವಾಕ್ಯವನ್ನು ಕೇಳಿ ತಿಳಿದುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವನು ಎಂದು ಹೇಳಿದನು. ಅಲ್ಲಲ್ಲಿಯ ಅಲ್ಲಲ್ಲಿಯ. ಮತ್ತು ವಾಕ್ಯ 3 ಜನದ ಕೈಯಿಂದ ಕದ್ದಿದೆ, ನಾನು ನೋಡ್ತಾ ಇದ್ದೀನಿ. ಅಲ್ಲಲ್ಲಿಯ ಹೇಳ್ಬೇಡಿ, ನನ್ನ ಹೆಸರು ಹೇಳಿದ್ರೆ ಕೋಪ ಬರ್ತದೆ. ಅಲ್ಲಲ್ಲಿಯ ಇನ್ನೊಂದ್ಸಲ ಓದಪ್ಪ ವಾಕ್ಯವನ್ನು. ಒಬ್ಬನು ವಾಕ್ಯವನ್ನು ಕೇಳಿ ತಿಳಿದುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವನು ಎಂದು ಹೇಳಿದನು. ಇವನೇ ಇವನೇ ಆಗ ಈ 4 ಇವನೇ. ಸ್ವೀಕಾರ ಮಾಡಿದ್ರೆ ಒಳ್ಳೆ ನೆಲ ಆಗ್ತಾನೆ. ಸ್ವೀಕಾರ ಮಾಡಲಿಲ್ಲ ಅಂದರೆ ಏನು ದೇವ್ಬಿಟ್ರೆ ಬೇಗ ಕೋಪ ಬಂದ್ಬಿಡೋದು, ಬೇಗ ಜಗಳ ನಿಂತ್ಕೊಳ್ಳೋದು. ನಮ್ಮ ತಿದ್ದುಕೊಳ್ಳೋದೇ ಇಲ್ಲ. ನೀವು ವಾಕ್ಯದ ಪ್ರಕಾರ ನಮಗೆ ವಾಕ್ಯ ಚುಚ್ಚುತ್ತದೆ. ವಾಕ್ಯ ಇಬ್ಬಾಯಿಕತೆಯಿಂದ ಬರ್ತದೆ. ಅಲಗು ನೆಟ್ಟಂತಾಯ್ತು ಅಂತ ಕೂಡ ನಾವು ವಾಕ್ಯ ಕೊಟ್ಟಿದ್ದೀನಿ. ವಾಕ್ಯ ನಮ್ಮನ್ನು ನೋಯಿಸ್ತದೆ, ವಾಕ್ಯ ನಮ್ಮನ್ನು ಬದಲಾವಣೆ ಮಾಡ್ತದೆ. ಒಂದು ಚಿನ್ನ ನಿಮ್ಮ ಕುತ್ತಿಗೆಗೆ ಬರಬೇಕಾದ್ರೆ ಅದು ಮಣ್ಣಿಂದ ತೆಗಿಬೇಕು. ಮಣ್ಣಿಂದ ತೆಗೆದು ಅದು ಅದಿರಾಗಿರ್ತದೆ. ಅದನ್ನು ಆ್ಯಸಿಡು ಬೆಂಕಿಲಿ ಎಲ್ಲ ಬೇಯಿಸಿ ಮಾಡಿ ಅದಕ್ಕೆ ಏಟುಗಳು ಬಿದ್ದ ಮೇಲೇ ಅದು ಚಿನ್ನದ ವಾಲೆಯಾಗಿ ಬರೋದು, ಚಿನ್ನ ಚೈನಾಗಿ ಬರೋದು. ನಿಜ ಅಲ್ವಾ? ಅಲ್ಲಿವರೆಗೆ ಚಿನ್ನ ಅಲ್ಲ, ಅದು ಮಣ್ಣಾಗೇ ಇರ್ತದೆ. ಮಣ್ಣೊಳಗೆ ಹಿಡಿದ್ರೆ ಮಣ್ಣೆ, ಅದನ್ನು ತೆಗೆದ್ರೆ ಚಿನ್ನ ಆಗೋದು ಅಲ್ವಾ? ಇಲ್ಲಿ ಕಾಣುವಂಥ ಪ್ರತಿಯೊಂದು ವಸ್ತುಗಳನ್ನ ನೀವು ನೋಡಿದ್ರೆ ಏಟು ಬೀಳಿದ್ರೆ ಸರಿಯಾಗಿಲ್ಲ. ನಿಜ ಅಲ್ಲ? ಒಂದು ರೂಪ ಬಂದಿಲ್ಲ. ಕಿಟಕಿ ಉಳಿ ಏಟು ತಗೊಳ್ಳೇಬೇಕು, ಬಾಗಿಲು ಉಳಿ ಏಟು ತಗೋಬೇಕು. ಅಟ್ಲೀಸ್ಟ್ ಈ ಚೇರ್ನೇ ತಗೊಳ್ಳಿ, ಪ್ಲಾಸ್ಟಿಕ್ ಚೇರು ಮಿಷಿನಲ್ಲಿ ನಜ್ಜು ಗುಜ್ಜಾಗಬೇಕು, ಬೇಯಬೇಕು ಪ್ಲಾಸ್ಟಿಕ್ಕು. ನಿಜ ಅಲ್ವಾ? ಪ್ರತಿಯೊಂದು ಕೂಡ ರೂಪ ಒಂದು ಗೊಳ್ಳಬೇಕಾದ್ರೆ ಏಟು ತಿನ್ನಲೇಬೇಕು. ಜೀವ ಇಲ್ಲದಿರತಕ್ಕಂಥ ವಸ್ತುಗಳಿಗೆ ಏಟು ತಿಂದ್ರೆ ರೂಪ ಬರ್ತದ್ರೆ, ಜೀವವುಳ್ಳ ನನಗೆ ನಿನಗೆ ದೇವರ ವಾಕ್ಯ ಜೊಳದ ಏಟು ಬೀಳ್ಬೇಕೋ ಬೇಡವೋ? ಇದ್ರಲ್ಲಿ ನಾವು ಬದಲಾಗಬೇಕು ಪ್ರಿಯರೇ. ಇದ್ರಲ್ಲಿ ನಾವು ಬದಲಾಗಲಿಲ್ಲ ಅಂದರೆ ನಿಜವಾಗಿ ದೇವರ ರಾಜ್ಯ ಇಲ್ಲ. ಹಾಗಾದರೆ ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ ಅಟ್ಲೀಸ್ಟ್ 30ರಷ್ಟಾದರೂ ಫಲ ಕೊಡೋಂಗಾದ್ರೆ ಇದು ಒಳ್ಳೆ ನೆಲ ಆಗಿರ್ತಾನೆ. 30ರಷ್ಟು ಯಾರಿಲ್ವೋ ಅವ್ರು ಒಳ್ಳೆ ನೆಲ ಅಲ್ಲ. ಯಾರು? ಕೆಟ್ಟ ನೆಲ. ಅಲನಿಯ ಅಲನಿಯ ಅಲನಿಯ. ಹಾಗಾದರೆ ಪ್ರಿಯರೇ, ನಾನು ನಿಮಗೆ ಒಂದೇ ಒಂದು ಮಾತಾಡ್ತೀನಿ. ಈಗ 4 ಭಾಗನ ಅರ್ಥ ಮಾಡ್ಕೊಂಡ್ರಿ ನೀವು. ಒಂದು ದಾರಿ ಮಗ್ಗಲಲ್ಲಿರ್ತಕ್ಕಂಥ ಬೀಜ ದಾರಿ ಮಗ್ಗಲಲ್ಲಿ ಹಾಕಿದ್ರೆ ಪಕ್ಷಿಗಳು ಬಂದು ಎತ್ಕೊಂಡು ಹೋಗ್ತಾ ಇರ್ತದೆ, ಗದ್ದೆ ಆಗೋದಿಲ್ಲ. ನಾವು ಕೂಡ ಕೆಲವೊಂದು ಸಲ ದಾರಿ ಮಗ್ಗಲ ಥರ ಆಗ್ತೀವಿ. ಕೇಳಿದ ವಾಕ್ಯನ ಬಿಟ್ಬಿಡ್ತೀವಿ, ಬರ್ತಾನೆ ಸೈತಾನ ಕತ್ಕೊಂಡು ಹೋಗ್ತಾನೆ. ನಿಜ ಅಲ್ವಾ? 2 ಬಂಡೆ ಮೇಲೆ ಬಿದ್ದ ಬೀಜ ಅದು ಬೇರು ಕರೆಕ್ಟಾಗಿ ಕೊಡೋದಿಲ್ಲ. ಬೇರೆ ಪ್ರಾರ್ಥನೆ ಅಂತ ಹೇಳಿದ್ರೆ ಬೇರೆ ನೀವು ಹೋಗಲಿಲ್ಲ ಅಂದರೆ ಗ್ಯಾರಂಟಿ ನಿಲ್ಲಕ್ಕಾಗಲ್ಲ. ಅದೇನಾಗ್ತದೆ, ಜಾಸ್ತಿ ಮಣ್ಣಿಲ್ಲದಿರೋ ಕಾರಣ. ಮಣ್ಣು ಯಾರು? ಆಧಾರ. ಈ ಆಧಾರನೇ ಇಲ್ಲ, ಕ್ರಿಸ್ತನ ಆಧಾರ ಇಲ್ಲ ಅಂದರೆ ಗ್ಯಾರಂಟಿ ಅದು ಒಣಗ್ತದೆ. ಹಾಗೆಯೇ ನಿಮ್ಮ ಹೃದಯದಲ್ಲಿ ಬಂಡೆಕಲ್ಲ ಮೇಲೆ ಇರುವಂಥ ರೀತಿಯಲ್ಲಿ ಮಣ್ಣು ಇದ್ದರೆ ನಿಜವಾಗಿ ಫಲ ಕೊಡೋದಿಲ್ಲ. ನೀವು ಸ್ವೀಕಾರ ಮಾಡಿರಿ. ಅಲ್ಲಲ್ಲಿಯ ಮೊಬೈಲು, ಚಿಂತೆಗಳು, ಅದು ಇದು ಎಲ್ಲ ಬಿಟ್ಬಿಡ್ರಿ. ಅಲ್ಲಲ್ಲಿಯ ಜನಗಳು ಹಿಂಸೆಗೆ ಎದುರುಬೇಡಿ. ಜನಗಳು ಹಿಂಸೆ ಕೊಡ್ತಾರೆ. ನೀವು ಸತ್ಯ ಅಂತ ಗೊತ್ತಾದ ಮೇಲೆ, ನಿಮ್ಮ ಕುಟುಂಬಕ್ಕೆ ದೇವರು ಅದ್ಭುತ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಯಾಕೆ ಭಯ ಪಡ್ತೀರಾ? 3ನೇದು ಮುಳ್ಳುಗಿಡಗಳ ಮೇಲೆ ಬಿದ್ದ ಬೀಜ. ಪ್ರಪಂಚದ ಐಶ್ವರ್ಯ ಆಸೆ ತೋರಿಸ್ತದೆ ನಿಮಗೆ. ಇವತ್ತು ಹುಡುಗಿರಲ್ಲ ಪಲ್ಸರ್ ಗಾಡಿ ಇಟ್ಕೊಂಡು ಒಂದು 100 ರೂಪಾಯಿ ನೋಟ್ ಇಟ್ಕೊಂಡು ಆ ಹುಡುಗನ ಮೇಲೆ ಬಿದ್ದಿದ್ದಾರೆ. ಸ್ವಲ್ಪ ಸೋಕಿದ್ರೆ ಸಾಕು, ಹಣ ಇದ್ರೆ ಸಾಕು, ಅವ್ರ ಥರ ನಾವು ಆಗಬೇಕು ಅಂತ ಹೆಂಗೆಂಗೋ ಪಾಪದ ಜೀವನ ನಡೆಸ್ತೀವಿ. ಬೇಡ ಪ್ರಿಯರೇ,
ದೇವರು ಕೊಟ್ಟಿದ್ರಲ್ಲಿ ತೃಪ್ತಿ ಪಡೋಣ. ಇಬ್ರಿ 13ನೇ ವಾಕ್ಯದಲ್ಲಿ 5 ಅಧ್ಯಾಯದಲ್ಲಿ ಬರ್ತಿದೆ, ದ್ರವ್ಯಾಸ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ ಅಂತ ಸ್ವಾಮಿ ಹೇಳಿರೋದು. ಏನೋ ಇಬ್ರಿ 13:5 ನಿಮಗಿರೋದ್ರಲ್ಲಿ ತೃಪ್ತರಾಗಿರ್ತಾರೆ. ಹಾಗಾದ್ರೆ ಪ್ರಿಯರೇ, ನಮ್ಗೆ ಇರೋದ್ರಲ್ಲಿ ನಾವು ತೃಪ್ತರಾಗೋಣ ಪ್ರಿಯರೇ. ದೇವರು ಕೊಟ್ಟಿದ್ದಲ್ಲಿ ತೃಪ್ತಿ ಆಗೋಣ. ಆದಾಮ ದೇವರು ಕೊಟ್ಟಿದ್ದಲ್ಲಿ ತೃಪ್ತಿ ಆಗಲಿಲ್ಲ. ಯಾವುದನ್ನು ತಿನ್ನಬೇಡ ಅದನ್ನೂ ತಿಂದ, ಯಾವುದು ಮಾಡಬೇಡದ ಅದನ್ನು ಮಾಡೋಕೆ ಹೋದಾಗಲೇ ಪ್ರಾಬ್ಲಮ್ ಆಗೋದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಾಗಾದರೆ ಮುಳ್ಳು ಗಿಡಗಳ ಮೇಲೆ ಬಿದ್ದಂಥ ಬೀಜ ನಾವಾಗೋದು ಬೇಡ ಪ್ರಿಯರೇ. ಒಳ್ಳೆ ನೆಲವಾಗಿ ಇವತ್ತು ನಿಮ್ಮ ಹೃದಯನ ದೇವರಿಗೆ ಅರ್ಪಿಸಿ. ಇವತ್ತು ನಿಮ್ಮ ಹೃದಯನ ದೇವರಿಗೆ ಅರ್ಪಿಸಿ. ದೇವರಿಗೆ ನೀವು ನಿಮ್ಮ ಹೃದಯನ ಅರ್ಪಿಸೋದಾದರೆ ನೀವು ಎಷ್ಟು ಫಲ ಕೊಡ್ತೀರಾ? 100ರಷ್ಟು ಫಲ ಕೊಟ್ಟಿಗೆ ನಿಮಗೆ ಶಕ್ತಿ ಇದೆ. ಆಗೋದಿಲ್ಲ 60ರಷ್ಟಾದ್ರೂ ಫಲ ಕೊಡ್ತೀರಾ, ಅದು ಆಗಲಿಲ್ಲ 30ರಷ್ಟಾದ್ರೂ ಫಲ ಕೊಡ್ತೀರಾ. ಬಂಜರ ಭೂಮಿ ಮಾತ್ರ ಅನ್ಸ್ಕೊಳ್ಳೋದಿಲ್ಲ ನೀವು. ಬಂಜರ ಭೂಮಿ ಅಂತ ಅನ್ಸ್ಕೊಳ್ಳೋದಿಲ್ಲ, ಫಲ ಕೊಡೋದ ಭೂಮಿ ಅಂತ ಅನ್ಸ್ಕೊಳ್ತೀರಾ. ಹಾಗಾದರೆ ದೇವರನ್ನ ಒಂದು ನಿಮಿಷ ನಾವು ಮೊಣಕಾಲು ಕೇಳೋಣ. ದೇವರೇ, ನನಗೆ ನಿನ್ನ ವಾಕ್ಯವೆಂಬಂಥ ಬೀಜವನ್ನು ಸ್ವೀಕಾರ ಮಾಡಿ ಒಳ್ಳೆ ಫಲ ಕೊಡುವಂಥ ಹೃದಯವನ್ನು ಕೊಡಪ್ಪ ಅಂತ ನಾವು ಮಂಡಿಕಲ್ಲೂರು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಮಂಡಿಕಲ್ಲೂರು. ಹಲ್ಲೆಲೂಯಾ, ನೀನು ಮಂಡಿಕಲ್ಲೂರು. ಹಲ್ಲೆಲೂಯಾ, ಎಲ್ಲರೂ ಕೂಡ ಮಂಡಿಕಲ್ಲೂರಿ. ಎಲ್ಲರೂ ಬಾಯಿ ಬಿಟ್ಟು ಕೇಳಿ, ದೇವರೇ, ನಾನು ನನ್ನ ಹೃದಯನ ನಿನಗೆ ಒಪ್ಪಿಸ್ತೀನಪ್ಪ. ನಾನು 100ಕ್ಕೆ 100ರಷ್ಟು ಫಲ ಕೊಡುವಂಥ ಒಂದು ಗದ್ದೆ ಆಗಬೇಕಪ್ಪ ಹೇಳಿ ಬಾಯಿ ಬಿಟ್ಟು ಕೇಳಿ ಎಲ್ಲರೂ. ನಾನು ಹೇಳೋದಿಲ್ಲ, ನೀವೇ ಕೇಳಿ. ಪರಲೋಕದ ತಂದೆ, ಪ್ರಭು ರಕ್ಷಕನ ಒಡೆಯನಾದ ಯೇಸು ನಾಮದಲ್ಲಿ ಪವಿತ್ರ ಹೇಳ್ತೇನೆ. ಅಪ್ಪ, ನಾನು ದಾರಿ ಮಗ್ಗಲ ಬೀಜ ಆಗಬಾರ್ದು ಸ್ವಾಮಿ. ಅಪ್ಪ, ನಾನು ಬಂಡೆಗಳ ಮೇಲೆ ಬಿದ್ದಿರೋದ್ರ ಬೀಜ ಆಗಬಾರ್ದು ಸ್ವಾಮಿ. ಅಪ್ಪ ಸ್ವಾಮಿ, ನಾನು ಮುಳ್ಳು ಗಿಡಗಳ ಮೇಲೆ ಬಿದ್ದ ಬೀಜ ಆಗಬಾರ್ದು ಸ್ವಾಮಿ. ನಾನು 100ಕ್ಕೆ 100ರಷ್ಟು ಫಲ ಕೊಡುವಂಥ ಒಳ್ಳೆಯ ನೆಲವಾದಂಥ ಬೀಜವಾಗಬೇಕು. ಬೀಜ ಕೊಡ್ತೀರಪ್ಪದಕ್ಕಾಗಿ ಸೂತ್ರಪ್ಪ. ಅಪ್ಪ, ನನ್ನ ಹೃದಯವೆಂಬಂಥ ಮಣ್ಣಿನ ಮೇಲೆ, ನನ್ನ ಹೃದಯವೆಂಬಂಥ ಹೊಲದ ಮೇಲೆ ನಿನ್ನ ವಾಕ್ಯವೆಂಬಂಥ ಬೀಜವನ್ನು ಹಾಕು ಸ್ವಾಮಿ. ಅದನ್ನು ನಾನು ಸ್ವೀಕಾರ ಮಾಡಿ 100ಕ್ಕೆ 100ರಷ್ಟು ಫಲ ಕೊಡುವಂಥ ಶಕ್ತಿಯನ್ನು ಕೊಡು ಸ್ವಾಮಿ. ಕೊಡುವಂಥ ದೇವರು ನೀನಾಗಿದ್ದೇನೆ ಪದಕ್ಕಾಗಿ ಸೂತ್ರ. ಎಲ್ಲರೂ ಜೋರಾಗಿ ಬಾಯಿ ಬಿಟ್ಟು ಕೇಳಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಪಂಚದ ಚಿಂತೆಯಿಂದ ನಾನು ಹಾಳಾಗಬಾರ್ದು ಸ್ವಾಮಿ. ಅಪ್ಪ, ನನ್ನ ಲೋಕದ ಚಿಂತೆಯಿಂದ ಹಾಳಾಗಬಾರ್ದು ಸ್ವಾಮಿ. ನನ್ನ ಅಹಂಕಾರ, ನನ್ನ ಒಂದು ದೊಡ್ಡಸ್ತಿಕೆಯಿಂದ ನಾನು ಹಾಳಾಗಬಾರ್ದು ಸ್ವಾಮಿ. ಹಣಕಾಸು ಇದೇ ದೊಡ್ಡ ರೀತಿಯಲ್ಲಿ ನಾನು ಹಾಳಾಗಬಾರ್ದು ಸ್ವಾಮಿ. ಮೊಬೈಲ್ನ ನೋಟದಿಂದ ಹಾಳಾಗಬಾರ್ದು ಸ್ವಾಮಿ. ಕೆಟ್ಟ ಭಾವನೆಗಳಿಂದ ಹಾಳಾಗಬಾರ್ದು ಸ್ವಾಮಿ. ನನ್ನ ಹೃದಯ ನಿನ್ನ ವಾಕ್ಯವನ್ನೇ ಸ್ವೀಕಾರ ಮಾಡೋದು ಶಕ್ತಿ ಬಲ ಕೊಡಪ್ಪ. ನನ್ನ ಹೃದಯವನ್ನು ಶುದ್ಧೀಕರಿಸು ಸ್ವಾಮಿ. ನಿನ್ನ ರಾಜ್ಯದ ಮಹಿಮೆಗಾಗಿ ಬೇಕು. ಪ್ರಭು ರಕ್ಷಕನ ಒಡೆಯನಾದ ಯೇಸು ನಾಮದಲ್ಲಿ ಬೇಡಿ ತಂದೆ. ಆಮೆನ್, 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 ಆಮೆನ್. ಪ್ರೈಸ್ ದಿ ಲಾರ್ಡ್.